ವಿಶ್ವಮಟ್ಟದ ಚಾಂಪಿಯನ್ಶಿಪ್ ಅಲ್ಲಿ ಗೋಲ್ಡ್ ಮೆಡಲ್ ಗೆಲ್ತಾರೆ ಅಂದ್ರೆ ಅದಕ್ಕಿಂತ ಹೆಮ್ಮೆ ಪಡೋಕೆ ನಮ್ಗೆ ಇನ್ನೇನಿದೆ ಅಂತ. ಅದು ಅವರ ವಯಸ್ಸು 55. ಯೋಚನೆ ಮಾಡಿ, 50 ಅಂದ್ರೆ ವಯಸ್ಸಾಯ್ತು ಅಂತ ಯೋಚನೆ ಮಾಡೋ ಈ ಕಾಲದಲ್ಲಿ ಲಕ್ಷ್ಮಿ ಅವರು ಜಿಮ್ಗೆ ಸೇರ್ಕೋತಾರೆ. ನೀವೇನೇನೋ ಕೇಳ್ಪಟ್ಟಿದ್ರಲ್ಲ, ಜಿಮ್ಗೆ ಹೋದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಸರ್ ನಮ್ಮ ಹಸ್ಬೆಂಡೇ ಬೇಡ ಬಿಟ್ರು. ನಾನು ಗೋಲ್ಡ್ ಮೆಡಲ್ ಅಷ್ಟೇ ಗೆದ್ದಿರೋದು, ನಾನು ಸಿಲ್ವರ್ಗೆ ಹೋಗೇ ಇಲ್ಲ ಅಂತ. ಫಿಟ್ನೆಸ್ ಈ ಜನರೇಷನ್ ಏನ್ ತಿಳ್ಕೊಂಡ್ಬಿಟ್ಟವ್ರ ಅಂದ್ರೆ ಫಿಟ್ನೆಸ್ ನ ಬಿಗ್ ಬೈಸೆಪ್ಸ್, ಚೆಸ್ಟ್, ಆಪ್ಸ್ ಇದ್ರೆ ಮಾತ್ರ ಫಿಟ್ನೆಸ್ ಅಂತಾರೆ. ನೋ, ಇಟ್ಸ್ ರಾಂಗ್. 500 ಲೆವೆಲ್ ಇತ್ತು ನಂದು ಡಯಾಬಿಟಿಕ್. ಡೈಲಿ ನಾನು 75 mg ಇನ್ಸುಲಿನ್ ತಗೊಳ್ತಾ ಇದ್ದೆ. ಓ ನೋಡಿ, ಒಂದು ಹೆಣ್ಮಗಳು ಕರಾಟೆ ಕಲ್ತಿದ್ದಾರೆ, ಬ್ಲ್ಯಾಕ್ ಬೆಲ್ಟ್ ಚಾಂಪಿಯನ್ ಅಂದ ತಕ್ಷಣ ವರ ಹುಡುಗಿಯನ್ನ ರಿಜೆಕ್ಟ್ ಮಾಡ್ದ ಇವ್ರು. ವೇಟ್ ಗೇನ್ ಸ್ಟಾರ್ಟ್ ಆಯ್ತು. ಓಕೆ, 140 kgs ಆಗ್ಬಿಟ್ಟೆ. ಓ ಮೈ ಗಾಡ್. 140 kgsಗೆ ಏನೇನ್ ಡಿಸೀಸ್ ಬರ್ಬೇಕು ನಿಮ್ಗೆ ಎಲ್ಲ ಬಂದ್ಬಿಡ್ತು. ಅವ್ರಿಗೆ ಮದ್ವೆ ಮಾಡೋ ತನಕ ನಾನು ಇರ್ತೀನಾ ಇಲ್ವಾ ಅಂತ ಯೋಚನೆ ಮಾಡಿದೆ ಸರ್. ಇವಾಗ ನಿಮ್ಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ವಾ? ಯಾವ್ದು ಇಲ್ಲ, ನೋ ಮೆಡಿಕೇಶನ್. ಯು ರಿವರ್ಸ್ಡ್ ಇಟ್ ಎವ್ರಿಥಿಂಗ್. ಎಸ್. ವಾವ್. ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋದ್ವಿ, ನಮ್ಮ ಖರ್ಚುಗಳನ್ನಲ್ಲೇ ಹೋಗ್ತೀವಿ. ಗವರ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡಿಲ್ಲ, ಕಮ್ಯುನಿಟಿ ಸಹ ಸಪೋರ್ಟ್ ಮಾಡಿಲ್ಲ. ವಿಸಿಟಬಲ್ ಆಗಲ್ಲ ಅಂತ ಕಳಿಸ್ಬಿಟ್ಟು. ಹೌದಾ? ಬೇರೆ ನಾನು ನೋಡ್ಬಿಟ್ಟೆ, ಅವರು ಈ ಜಿಮ್ ನಲ್ಲಿ ಆಗಲ್ಲ ಮೇಡಮ್, ನೀವು ಬೇಡ ಬರ್ಬೇಡಿ ಅಂತ. ಎಂತ ಫೀಲ್ ಅಲ್ಲ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಇವತ್ತಿನ ಈ ಜಾಗದ ವಾತಾವರಣ ಮತ್ತು ನನ್ನ ಡ್ರೆಸ್ ಕೋಡ್ ಎರಡೂ ಮ್ಯಾಚ್ ಆಗಲ್ಲ ನಿಜ. ಯಾಕೆಂದರೆ ಇದು ಜಿಮ್ ವಾತಾವರಣ, ವೆಯ್ಟ್ ಲಿಫ್ಟಿಂಗ್ ವಾತಾವರಣ, ವ್ಯಾಯಾಮ ಎಕ್ಸಸೈಸ್ ವಾತಾವರಣ. ಆದರೆ ನಾನು ಜಿಮ್ ಪರ್ಸನ್ ಅಲ್ಲ, ಅಥವಾ ವೆಯ್ಟ್ ಲಿಫ್ಟರೂ ಅಲ್ಲ, ಪವರ್ ಲಿಫ್ಟರೂ ಅಲ್ಲ. ಆದರೆ ನಾವೆಲ್ಲ ಹೆಮ್ಮೆ ಪಡುವಂಥ ಒಬ್ಬ ಲೇಡಿ ಪವರ್ ಲಿಫ್ಟರ್ನ ಮಾತಾಡಿಸೋದಕ್ಕೆ, ಒಂದು ಇಂಟರ್ವ್ಯೂ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಭಾಳ ಹೆಮ್ಮೆ ಅನಿಸುತ್ತೆ. ಬಿಕಾಸ್ ಹೆಣ್ಮಕ್ಳು ಯಾವಾಗಲೂ ಸ್ಟ್ರಾಂಗ್ ಗುರು ಅಂತೀವಿ ನಾವು. ಒಂದು ಶಾರೀರಿಕವಾಗಿ, ಇನ್ನೊಂದು ಕಡೆ ಮಾನಸಿಕವಾಗಿ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಅದರಲ್ಲೂ ನಮ್ಮ ಕನ್ನಡ ನಾಡಿನ ಹೆಣ್ಮಗಳೊಬ್ಬರು ವಿಶ್ವಮಟ್ಟದಲ್ಲಿ ದೊಡ್ಡ ಚಾಂಪಿಯನ್ ಆಗ್ತಾರೆ ಅಂದರೆ ಅದಕ್ಕಿಂತ ಹೆಮ್ಮೆ, ಖುಷಿ ಇನ್ಯಾವುದಿದೆ? ಆ ಹೆಣ್ಮಗಳು ಯಾರು? ಅವರು ಪವರ್ ಲಿಫ್ಟಿಂಗಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅಂಥದ್ದೊಂದು ಸ್ಪೆಷಲ್ ಎಪಿಸೋಡ್ ನಿಮ್ಮ ನ್ಯೂಸೋದಲ್ಲಿ. ಆ ಪವರ್ ಲಿಫ್ಟರ್ ನನ್ ಅದರ್ ದೆನ್ ಲಕ್ಷ್ಮಿ. ಬನ್ನಿ ನಿಮಗೆ ತೋರಿಸ್ತೀನಿ. ಇವರೇ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡ್ಮೇಲೆ ಸಾಫ್ಟಾಗಿ ಮತ್ತು ಮೃದು ಸ್ವಭಾವದಲ್ಲಿ ಮಾತಾಡೋದು, ಅವ್ರ ವ್ಯಕ್ತಿತ್ವ ಹಾಗೆ ಇರುತ್ತೆ ಅಂತ ಅಂದ್ಕೊಂಡಿರ್ತೀರ ನೀವು. ಬಟ್ ಈ ಲಕ್ಷ್ಮಿ ತುಂಬ ಸ್ಟ್ರಾಂಗ್ ಲಕ್ಷ್ಮಿ. ಈ ಸ್ಟ್ರಾಂಗ್ ಲಕ್ಷ್ಮಿ ಯಾರು, ಅವರ ಸಾಧನೆ ಏನು, ಅದು ಇವತ್ತಿನ ಸ್ಪೆಷಲ್ ಎಪಿಸೋಡ್. ವೆಲ್ಕಮ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ. ಸಾಮಾನ್ಯವಾಗಿ ದೇವರು ಲಕ್ಷ್ಮಿ ಬಗ್ಗೆ ಮಾತಾಡ್ಬೇಕಾದ್ರೆ ಅಷ್ಟಲಕ್ಷ್ಮಿಯರು ಅಂತೀವಿ. ಅಂದರೆ ಧಾನ್ಯ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಈ ಎಲ್ಲ ಲಕ್ಷ್ಮಿ ಕರಿತಾ ಇದ್ದೀವಿ. ಇದೊಂದು ಲಕ್ಷ್ಮಿ ಯಾಕೋ ಬಿಟ್ಬಿಟ್ವಿ ಅಂತ ನಾನು, ಯಾಕೆಂದರೆ ಇವರು ಪವರ್ ಲಿಫ್ಟರ್ ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ ನಮಸ್ಕಾರ, ಹೇಗಿದ್ದೀರಿ? ಇಷ್ಟೊಂದು ತಾಕತ್ತು ಎಲ್ಲಿಂದ ಬರುತ್ತೆ ಲಕ್ಷ್ಮಿ ಅವ್ರಿಗೆ ಅಂತ? ಐ ಥಿಂಕ್ ಸೊ, ನಮ್ಮ ತಂದೆ ತಾಯಿಯವರು ತಿನ್ನಿಸಿರೋ ಊಟ. ವೆರಿ ಇಂಪಾರ್ಟೆಂಟ್. ಅದು ತಂದೆ ತಾಯಿಯವರು ತಿನ್ನಿಸಿರುವ ಊಟ ನನಗೆ ಇಷ್ಟೊಂದು ತಾಕತ್ತು ತಂದುಕೊಡುತ್ತೆ ಅಂತ. ಎಲ್ಲರೂ ಇದನ್ನು ಯೋಚನೆ ಮಾಡಬೇಕು. ನಾವು ಏನು ತಿಂತೀವಿ ಅದು ನಮ್ಮನ್ನು ತುಂಬ ಶಕ್ತಿಯುತವಾಗಿ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ. ಲಕ್ಷ್ಮಿಯವರು ನಮ್ಮ ಕನ್ನಡದ ಹೆಣ್ಣು ಮಗಳು, ವಿಶ್ವಮಟ್ಟದಲ್ಲಿ ಚಾಂಪಿಯನ್ ಆಗಿದ್ದಾರೆ. ಒಂದು ಪವರ್ ಲಿಫ್ಟಿಂಗಲ್ಲಿ, ಇನ್ನೊಂದು
ಅವರು ಕರಾಟನಲ್ಲಿ ಬ್ಲ್ಯಾಕ್ ಬೆಲ್ಟ್. ಅದು ಇಂಪಾರ್ಟೆಂಟ್. ಜೊತೆಗೆ 1000 ಕಿಲೋಮೀಟರ್ ಅವರು ರನ್ನಿಂಗ್ ರೇಸ್ ಮ್ಯಾರಥಾನ್ಗಳನ್ನು ಓಡಿರುವಂಥ ಹೆಣ್ಮಗಳು. ಇವ್ರ ಬಗ್ಗೆ ಒಂದು ವಿಷಯ ಗೊತ್ತಾಯಿತು ತಕ್ಷಣ ಬಿಟ್ಟಿಲ್ಲ, ನಾನು ಫೋನ್ ಹಾಕಿ ಅವ್ರ ಜಿಮ್ಗೆ ಎಂಟ್ರಿ ಕೊಟ್ಟೆ. ಸೊ ಇವತ್ತಿನ ಸ್ಪೆಷಲ್ ಎಪಿಸೋಡ್. ಅವ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡೋಕ್ಕೆ ಮುಂಚೆ ಅವ್ರ ವರ್ಕೌಟ್ ನೋಡೋಕ್ಕೆ ನನಗೆ ಭಾಳ ಕುತೂಹಲ ಇದೆ. ಯಾಕೆ ಅಂದರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಏಜ್ ಕೇಳಬಾರ್ದು ಅಂತಾರೆ. ಈಗ ಅವ್ರು ಹೇಳಿಸ್ತೀನಿ ಅವ್ರ ಏಜ್ ಎಷ್ಟು ಅಂತ. ನಿಮ್ಮ ಏಜ್ ಎಷ್ಟು? 55. 55 ವರ್ಷ ರೀ. ಇಮ್ಯಾಜಿನ್, 55 ವರ್ಷದ ಹೆಣ್ಣು ಮಗಳು ಚಾಂಪಿಯನ್ ಆಗ್ತಾರೆ ಅಂದರೆ ಎಂಥ ಗಟ್ಟಿಗಿತ್ತಿರಬೇಕು ಅಂತ. ನಿಮಗೂ ಕುತೂಹಲ ಇರುತ್ತೆ ಹೇಗೆ ವರ್ಕೌಟ್ ಮಾಡ್ತಾರೆ, ಹೇಗೆ ಪವರ್ ಲಿಫ್ಟ್ ಮಾಡ್ತಾರೆ ಅವರು ಅಂತ. ಅದನ್ನು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ನ್ಯೂಸೋ ನಾವು ತೋರಿಸೋ ಪ್ರಯತ್ನ ಮಾಡ್ತೀವಿ. ನಿಮ್ಮ ವರ್ಕೌಟ್ ನೋಡಬೇಕು ಅಂತ ಆಸೆ ಪಡ್ತಿದ್ದೀನಿ. ನಿಮ್ಮ ಪವರ್ ಲಿಫ್ಟಿಂಗ್ ನೋಡ್ಬೇಕು ನಾನೀಗ. ನೋಡೋಣ. ಕಮ್ ಆನ್, ಲೆಟ್ಸ್ ಗೋ. ನೋಡಿದ್ರಲ್ಲ ಅವರ ವೆಯ್ಟ್ ಲಿಫ್ಟಿಂಗ್, ಅವರ ವರ್ಕಿಂಗ್ ಎಕ್ಸಸೈಸ್, ಇದೆಲ್ಲ ಒಂದು ಫಿಟ್ನೆಸ್ ಬೇಕು ಅಂತ. ಹೆಣ್ಮಕ್ಳಿಗೆ ಹಂಗೆ ನೋಡೋಕೆ ಹೋದರೆ ಅವ್ರಿಗೆ ಸರಳವಾಗಿ ಸಾಫ್ಟ್ ಆಗಿರೋಕ್ಕೂ ಗೊತ್ತು ಮತ್ತು ಅಷ್ಟೇ ಸ್ಟ್ರಾಂಗ್ ಆಗಿರೋಕ್ಕೂ ಗೊತ್ತು. ನಮ್ಮ ಕನ್ನಡದ ಒಬ್ಬರು ಹೆಣ್ಮಗಳು ವಿಶ್ವಮಟ್ಟದ ಚಾಂಪಿಯನ್ಶಿಪ್ಪಲ್ಲಿ ಗೋಲ್ಡ್ ಮೆಡಲ್ ಗೆಲ್ತಾರೆ ಅಂದರೆ ಅದಕ್ಕಿಂತ ಹೆಮ್ಮೆ ಪಡೋಕೆ ನಮ್ಗೆ ಇನ್ನೇನಿದೆ ಅಂತ. ಅದು ಅವರ ವಯಸ್ಸು 55. ಲಕ್ಷ್ಮಿ ಅವರೇ, ವೆಲ್ಕಮ್. ಹೆಂಗ್ ಸಾಧ್ಯ ಆಗುತ್ತಿದು ಅಂತ ನಿಮಗೆ ಈ ವಯಸ್ಸಿಗೆ ಮತ್ತೆ ಈ ಥರದೊಂದು ಅಚೀವ್ ಮಾಡೋದಕ್ಕೆ? ಹೆಂಗ್ ಸಾಧ್ಯ ಅಂದ್ರೆ ಒಂದು ಡ್ರೀಮ್ ಇತ್ತು, ಏನೋ ಒಂದು ಮಾಡಬೇಕು ಅಂತ ಅಷ್ಟೇ. ಓಕೆ, ಐ ಹ್ಯಾವ್ ಟು ಬಿ ಎನ್ ಎಕ್ಸಾಂಪಲ್ ಲೇಡೀಸ್ಗೆ ಕಿ ಏಜ್ ಇಸ್ ನಾಟ್ ದಿಸ್ ಥಿಂಗ್, ಇಟ್ಸ್ ಓನ್ಲಿ ಅ ನಂಬರ್. ನೀವು ಈಚೆ ಬನ್ನಿ, ವರ್ಕೌಟ್ ಮಾಡಿ, ಏನೋ ಒಂದು ಮಾಡಿ ಅಷ್ಟೇ. ಗುಡ್. ಇವ್ರದ್ದು ಫ್ಯಾಮಿಲಿ ಡೇಟಾ ಕೆದಕ್ತಾ ಹೋದೆ, ಒಂದಷ್ಟು ಆಶ್ಚರ್ಯ ಕಾದಿತ್ತು ನನಗೆ. ಬಿಕಾಸ್ ನಂಬರ್ 1, ಅವರ ತಾಯಿ ಆಂಧ್ರ ಪ್ರದೇಶದ ಕಡೆಯವರು, ಅವರ ತಂದೆ ಕರ್ನಾಟಕದವರು, ಅವರು ಹುಟ್ಟಿದ್ದು ಭಾರತದ ರಾಜಧಾನಿ ದೆಹಲಿಯಲ್ಲಿ, ಆಮೇಲೆ ಮದುವೆ ಮಾಡಿಕೊಟ್ಟಿದ್ದು ಎಗೈನ್ ಕರ್ನಾಟಕದಲ್ಲಿ. ಏನು ಇಡೀ ಇಂಡಿಯಾ ಪೂರ್ತಿ ಓಡಾಡ್ಬಿಟ್ಟಿದ್ದೀರಾ ನೀವು ಅಂತ? ಆಲ್ಮೋಸ್ಟ್ ಸರ್, ಬೆಂಗಳೂರು ಅಂದ್ರೆ ನಮ್ಮ ತಂದೆಗೆ ಪ್ರಾಣ. ಓಕೆ, ಅವರು ಪ್ರಾಣ ಬಿಟ್ಟಿದ್ದು ಬೆಂಗಳೂರಿನಲ್ಲೇ. ಓ, ಸೊ ಅದರಿಂದ ಅವ್ರಿಗೆ ಮಗಳನ್ನೂ ಬೆಂಗಳೂರಿಗೆ ಕೊಡಬೇಕು ಅಂತ ಇದ್ದಿದ್ದು. ಬಾರ್ನ್ ಡೆಲ್ಲಿ, ಎಜುಕೇಶನ್ ಎಲ್ಲ ಡೆಲ್ಲಿನಲ್ಲಿ ಆಗಿರೋದು. ಬಟ್ ಇಲ್ಲಿ ಬಂದು ಕನ್ನಡನೂ ಕಲ್ತಿದ್ದೀನಿ, ಇಷ್ಟು ಚೆನ್ನಾಗಿ ಮಾತಾಡ್ತಾನೂ ಇದ್ದೀನಿ. ಅಪ್ಪ ಎಲ್ಲಿಯವರು? ಬೇಸಿಕಲಿ ಕರ್ನಾಟಕದಲ್ಲಿ ಅವರು? ಬಳ್ಳಾರಿಯವರು. ಅಮ್ಮ ಎಲ್ಲಿಯವರು? ಆಂಧ್ರ, ಚಿತ್ತೂರ್ನವರು. ಸೊ ಅವರಿಬ್ರು ಭೇಟಿ ಮಾಡಿ ಮದುವೆ ಆಗಿದ್ದು ಡೆಲ್ಲಿನಲ್ಲಿ? ಅವರು ಮಾಮ. ಓಕೆ, ಹಂಗೆ ಆ ರಿಲೇಷನ್ ಅವ್ರದ್ದು. ಓಕೆ, ಸ್ವಂತ ಮಾಮ ಅವರು. ಸೊ ಅಲ್ಲಿ ನೋಡಿ ಮಾಡಿರೋದು. ಮತ್ತೆ ಈ ಬಳ್ಳಾರಿಗೂ ಈ ಆಂಧ್ರ ಪ್ರದೇಶಕ್ಕೂ ಹತ್ರ ಅದು ಗಂಟು ಯಾವಾಗ್ಲೂ ಇದ್ದೇನೆ. ಸೊ ಡೆಲ್ಲಿಲಿ ಹುಟ್ಟಿದ್ರಿ, ಬೆಳೆದ್ರಿ. ಈ ಪವರ್ ಲಿಫ್ಟಿಂಗು, ವೆಯ್ಟ್ ಲಿಫ್ಟಿಂಗು, ಎಕ್ಸಸೈಸ್ ಎಲ್ಲ ಹೆಂಗ್ ಬಂತಿದ್ದು? ಯಾರ ಆಸೆ ಇದು? ಸರ್ ಆಸೆ ಅಂತ ಇರಲಿಲ್ಲ, ಬಂದೆ ವೇಟ್ ಲಾಸ್ಗೆ ಅಂತ ಬಂದೆ. ಆ್ಯಕ್ಚುಲಿ ಹೈಲಿ ಡಯಾಬಿಟಿಕ್ ಇದ್ದೆ ನಾನು. 500 ಲೆವೆಲ್ ಇತ್ತು ನಂದು ಡಯಾಬಿಟಿಕ್ಕು. ಡೈಲಿ ನಾನು 75 mg ಇನ್ಸುಲಿನ್ ತಗೊಳ್ತಾ ಇದ್ದೆ. ಮಾರ್ನಿಂಗ್ 35, ಈವ್ನಿಂಗ್ 35, ಈವ್ನಿಂಗ್ 25, ನೈಟ್ 35 mg ಇನ್ಸುಲಿನ್ ತಗೊಳ್ತಾ ಇದ್ದೆ. ಬಿ ಪಿ ಎಲ್ಲ ಇತ್ತು. ಆಲ್ಮೋಸ್ಟ್ ಎಲ್ಲ ಇಶ್ಯೂಸ್ ಇತ್ತು. ಬ್ಯಾಕ್ ಬೋನ್ ಪ್ರಾಬ್ಲಮ್ ಇತ್ತು, ನೀ ಪ್ರಾಬ್ಲಮ್ ಇತ್ತು. 5 minutes ವಾಕ್ ಮಾಡಕ್ಕಾಗಲ್ಲ, ಬ್ಯಾಕ್ ಬೋನ್ 5 minutes ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಸೊ ಆ ಸಿಚುವೇಶನ್ ಅಲ್ಲಿ ಇದ್ದೆ ನಾನು. ಸೊ ನನಗೆ ಜಿಮ್ ಮಾಡಿದ್ರೆ ಐ ಕುಡ್ ಹ್ಯಾವ್ ಸ್ವಲ್ಪ ಏನೋ ಒಂದು ಆಗತ್ತೆ ಅಂತ ಬಂದೆ ನಾನು. ಯಾರು ಹೇಳಿದ್ರು ಜಿಮ್ಗೆ ಹೋಗಿ ಇದೆಲ್ಲ ಕಡಿಮೆ ಮಾಡ್ಕೋಬಹುದು ಅಂತ? ಯಾರು ಇಲ್ಲ, ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ ಎಲ್ಲ. ಸೋಷಿಯಲ್ ಮೀಡಿಯಾ ಪ್ರಭಾವ ಇದೆ. ಸೋಷಿಯಲ್ ಮೀಡಿಯಾ. ಸೊ ನೋಡ್ತಾ ಇದ್ದೆ. ಸೊ ಅದ್ನಲ್ಲಿ ಹುಡುಕ್ತಾ ಇದ್ದೆ ಯಾರು ಹಿ ಕ್ಯಾನ್, ಮತ್ಲಬ್ ನನ್ನ ಏಜ್ಗೆ, ಬಿಕಾಸ್ ಐ ಆಮ್ 55. ಸೊ ಆ ಏಜ್ ನಲ್ಲಿ ಇಫ್ ಜಿಮ್ ಹೋದ್ರೆ ಏನು ಪ್ರಾಬ್ಲಮ್ ಆಗಬಾರ್ದು. ಇತ್ತೀಚೆಗೆ ಎಲ್ಲ ಜಿಮ್ ನಲ್ಲಿ ಏನೋ ಒಂದು ಆಗತ್ತೆ ಅಂತ ಹೇಳ್ತಾರೆ. ಬಟ್ ಗಾಡ್ ಗ್ರೇಸ್ ನನಗೆ ಒಳ್ಳೆ ಟ್ರೈನರ್ ಸಿಕ್ಕಿದ್ರು. ಸೊ ಹಿ ಗೈಡೆಡ್ ಮೀ ಫಾರ್ ಆಲ್ ದಿಸ್. ಯಾರು ಟ್ರೈನರ್? ಯಾರು? ಮೊಹಮ್ಮದ್ ಮುತಾಹಿರ್ ಅಂತ. ನಿಮ್ ಜಿಮ್ ಮಾಡ್ಬೇಕಾರೆ ನೀವು ವರ್ಕೌಟ್ ಮಾಡ್ಬೇಕಾದ್ರೆ ಜೊತೆಗಿದ್ರಲ್ಲ ಅವರು? ಹೌದು. ಓಕೆ, ಟೆಲ್ ಅಸ್. ಒಂಚೂರು ಫ್ಲಾಶ್ ಬ್ಯಾಕ್ ಬರ್ತೀನಿ ನಾನು. ವೆನ್ ಯು ವರ್ ಕಿಡ್, ಮಗು ಆಗಿದ್ದಾಗ, ಬೆಳಿತಿರ್ಬೇಕಾದ್ರೆ ಹೇಗಿದ್ರಿ ಆಗ ನೀವು? ಇಲ್ಲ, ಮಗು ಇರುವಾಗ ಇಟ್ ವಾಸ್ ಓಕೆ. ಆಕ್ಚುಲಿ ನಾನು
ಸ್ಕೂಲ್ಗೆ ಹೋಗ್ತಾ ಬರ್ತಾ ಒಂದು YMC ಅಂತ ಇದೆ ಡೆಲ್ಲಿನಲ್ಲಿ. ಹೌದು. ಅಲ್ಲಿ ನೋಡ್ತಾ ಇದ್ದೆ ಮಕ್ಕಳೆಲ್ಲ ಮಾರ್ಷಲ್ ಆರ್ಟ್ ಮಾಡ್ತಾ ಇದ್ರು. ಓಕೆ. ಸೊ ತಂದೆಗೆ ಒಂದು ರಿಕ್ವೆಸ್ಟ್ ಹಾಕ್ದಕ್ಕೆ ಮಾರ್ಷಲ್ ಆರ್ಟ್ ಕಲಿಬೋದಾ ಅಂತ. ಓಕೆ. ನಮ್ಮ ವೈಶ್ಯಾಸ್ ಇರೋದ್ರಿಂದ ಹೆಣ್ಮಕ್ಳಿಗೆ ಅಷ್ಟು ಇದ್ ಮಾಡಲ್ಲ. ನಮ್ಮ ತಂದೆ ಅವ್ರ ಸಪೋರ್ಟ್ ಚೆನ್ನಾಗಿ ಮಾಡಿದ್ರು ಮಾರ್ಷಲ್ ಆರ್ಟ್ ಕಲೀರಿ ಅಂತ. ಹಾ. ಓಕೆ. ಅವರು ನನಗೆ ಸ್ವಲ್ಪ ವಿಡಿಯೋಸ್ ಎಲ್ಲ ಬ್ರೂಸ್ಲಿದೆಲ್ಲ ತೋರ್ಸೋರು ಆ ಚಿಕ್ಕ ವಯಸ್ಸಿನಲ್ಲಿ. ಒಂದು ತೋರಿಸಿ ನಮ್ಗೊಂಚೂರು ಹಂಗೆ ಕೂತ್ಕೊಂಡು ಹೆಂಗದು. ಓಕೆ. ಹೆಣ್ಮಕ್ಳು ಇದೆಲ್ಲ ಕಲಿಬೇಕು, ತುಂಬಾ ಅವಶ್ಯಕತೆ ಇದೆ ಆಕ್ಚುಲಿ. ಓಕೆ. ಸೊ ಹಂಗೆ ನಾನು ಮಾರ್ಷಲ್ ಆರ್ಟ್ ನಲ್ಲಿ ಹೋದೆ, ಕರಾಟೆ. ಸೊ ಕರಾಟೆದಲ್ಲಿ ಹೋದೆ. ಸೊ ಅದ್ರಲ್ಲಿ ಲೆವೆಲ್ಸ್ ಇರುತ್ತೆ, ಬೆಲ್ಟ್ಸ್ ಇರುತ್ತೆ, ವೈಟ್ ಬೆಲ್ಟು, ನೆಕ್ಸ್ಟ್ ಗ್ರೀನ್ ಬೆಲ್ಟು, ದೆನ್ ಬ್ಲೂ ಬೆಲ್ಟ್ ಇರುತ್ತೆ. ಆ ಥರ ಲೆವೆಲ್ಸ್ ಕ್ರಾಸ್ ಮಾಡಿಕೊಂಡು ಅಲ್ಲಿ ಸ್ಟೇಟ್ ಆಡಿದೆ, ನ್ಯಾಷನಲ್ಸ್ ಆಡಿದೆ, ಪೂನಾ ನ್ಯಾಷನಲ್ ಗೇಮ್ಸು ಆಡಿದೆ ನಾನು. ಸೊ ಅದೆಲ್ಲ ಮಾಡಿದೆ. ಸಡನ್ ಆಗಿ ಮದುವೆ ಫಿಕ್ಸ್ ಆಯಿತು. ಯಾವಾಗಲೂ ಇದೊಂದು ಗೇಮ್ ಚೇಂಜರ್ ಹೆಣ್ಮಕ್ಳಿಗೆ. ಅವರು ಕಲೆಯಲ್ಲಿ ಇರ್ತಾರೋ, ಸ್ಪೋರ್ಟ್ಸಲ್ಲಿ ಇರ್ತಾರೋ, ಅವಾಗ ಒಂದು ಮದುವೆ ಅಂತ ಒಂದು ಘಟ್ಟ. ಆ ಮದುವೆ ಆದ್ಮೇಲೆ ಲೈಫ್ ಹೆಂಗಿರುತ್ತೆ ಅಂತ ಯಾವಾಗಲೂ ಅಷ್ಟೇ. ಪ್ಲೀಸ್ ಗೋ ಹೆಡ್. ಸೊ ಬಟ್ ಮಾರ್ಷಲ್ ಆರ್ಟ್ ಅಂತ ಹೇಳಿದ್ರೆ ಯಾರು ತಗೊಳ್ಳಲ್ಲ ಅಂತ ಒಂದು ಇದಿತ್ತು. ಸೊ ನಮ್ಮ ತಂದೆ ತಾಯಿ ಮುಚ್ಚಿಟ್ಬಿಟ್ರು ಅದನ್ನು. ಐ ವಾಸ್ ಅ ಬ್ಲಾಕ್ ಬೆಲ್ಟ್ ಅಂತ. ಓಕೆ. ಸಪೋಸ್ ಏನಾದ್ರು ಹೆಣ್ಣೋಡ ಶಾಸ್ತ್ರದಲ್ಲಿ ನಿಮಗೆ ಬ್ಲಾಕ್ ಬೆಲ್ಟ್ ಅಂತ ಹೇಳಿದ್ರೆ ಗಂಡಿನ ರಿಯಾಕ್ಷನ್ ಹೇಗಿರ್ಬೇಡ? ಇಲ್ಲ ಸರ್, ಅವ್ರು ರಿಜೆಕ್ಟ್ ಮಾಡ್ಬಿಡೋರು. ಅನ್ಸುತ್ತ ಹಂಗ್ ರಿಜೆಕ್ಟ್ ಮಾಡ್ತಾರೆ? ಆಗಿದೆ ಸರ್ ಅದಕ್ಕೆ. ಅಯ್ಯೋ ಹೌದಾ? ಹೌದು. ಏನು ಹೆಂಗಿತ್ತು ಅದು ಸಿಚುವೇಶನ್? ಯಾಕಂದ್ರೆ ನಮ್ಮಲ್ಲಿ ಶಾಸ್ತ್ರಗಳಿರುತ್ತೆ ಹೆಣ್ಣು ಗಂಡು ನೋಡೋದು. ಸೊ ಬ್ಲಾಕ್ ಬೆಲ್ಟ್ ಅಂದ ತಕ್ಷಣ, ಮಾರ್ಷಲ್ ಆರ್ಟ್ ಅಂದ ತಕ್ಷಣನೇ ಅವರು ಬೇಡ, ಆಮೇಲೆ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಹೊಟ್ಟೋಗವ್ರು. ಆಮೇಲೆ ಇಲ್ಲಮ್ಮ ಅವರು ಬ್ಲಾಕ್ ಬೆಲ್ಟು ಬೇಡ ಅಂತ ಹೇಳೋರು. ನೋಡಿ, ಒಂದು ಹೆಣ್ಮಗಳು ಕರಾಟೆ ಕಲ್ತಿದ್ದಾರೆ, ಬ್ಲಾಕ್ ಬೆಲ್ಟ್ ಚಾಂಪಿಯನ್ ಅಂದ ತಕ್ಷಣ ವರ ಹುಡುಗಿಯನ್ನ ರಿಜೆಕ್ಟ್ ಮಾಡ್ದ ಇವ್ರನ್ನ. ಬಾ. ಸೊ ಆ ಥರ ಎರಡು ಆಯಿತು. ಸೊ ತಂದೆ ತಾಯಿಯವ್ರು ಹೇಳಿದ್ರು ಮುಚ್ಚಿಟ್ಬಿಡೋಣ ಇದನ್ನು ಅಂತ ಹೇಳಿಬಿಟ್ಟು. ಸೊ ಹಾಗೆ ನಮ್ಮ ಹಸ್ಬೆಂಡದು ಪ್ರಪೋಸಲ್ ಬಂತು ನನಗೆ. ಸೊ ನಾವು ಹೇಳಲಿಲ್ಲ ಅವ್ರಿಗೆ. ಅವ್ರು ಎಲ್ಲಿ ಅವರು? ಅವರು ಚಿಕ್ಕಮಂಗ್ಳೂರವರು. ಓಕೆ. ಅವ್ರಿಗೆ ನೀವು ಮುಚ್ಚಿಟ್ರಿ? ಹೌದು. ಮದುವೆ ಆಗ್ಬೇಕಾದ್ರೆ? ಹೌದು. ಬ್ಲಾಕ್ ಬೆಲ್ಟ್ ಅಂತ. ಹೌದು. ಚೆನ್ನಾಗಿದೆ ಇದು. ಓಕೆ. ಸೊ ಮುಚ್ಚಿಟ್ಟಿದ್ವಿ. ಬಟ್ ಅವರು ಈಗಿನ ಕಾಲ ಹುಡುಗರಲ್ವಾ ಸರ್, ಅವ್ರು ಹೆಂಗೋ ಕಂಡು ಹಿಡ್ದಿದ್ದಾರೆ. ಓಕೆ. ಸೊ ಅವ್ರ ಮನೆಯಲ್ಲಿ ಮಾತೆಲ್ಲ ಆಗಿದೆ. ಸೊ ವಾಟ್, ಬ್ಲಾಕ್ ಬೆಲ್ಟ್ ಅಲ್ವಾ, ಪರವಾಗಿಲ್ಲ ಹುಡುಗಿ, ಸೊ ಏನೋ ಅಂತ ಹೇಳ್ಬಿಟ್ಟು ಅವ್ರು ಒಪ್ಕೊಂಡ್ರು. ಮದುವೆ ತಾಳಿ ಕಟ್ಟೋ ಟೈಮ್ನಲ್ಲಿ ನನಗೆ ಕಿವಿದಲ್ಲಿ ನಮ್ಮ ಹಸ್ಬೆಂಡ್ ಹೇಳಿದ್ರು, ಏನಂತ? ಬ್ಲಾಕ್ ಬೆಲ್ಟ್ ನೌ ಯೋರ್ ಮೈನ್ ಅಂತ. ಇದು ಮಜಾ ಇದೆ. ನೈಸ್ ಲವ್ ಸ್ಟೋರಿ. ಹೆಂಗ್ ನೋಡಕ್ ಹೋದ್ರೆ ಕ್ಯೂಟ್. ನೈಸ್. ಅಷ್ಟೇ. ಹೆಂಗ್ ಅನ್ಸುತ್ತೆ ನಿಮ್ಗೆ ಹೆಣ್ಮಕ್ಳು ಈ ತರ ಕರಾಟೆ, ಮಾರ್ಷಲ್ ಆರ್ಟ್ ನ ಕಲಿಬೇಕಾ ಬೇಡವಾ? ಸರ್ ಕಲಿಬೇಕು ಸರ್, ಎಲ್ಲರೂ ಕಲಿಬೇಕು. ಅಂಡ್ ನಮ್ಮ ಅತ್ತೆ ಇದಕ್ಕೆ ಸಪೋರ್ಟ್ ಇದ್ರು. ವೆರಿ ಇಂಪಾರ್ಟೆಂಟ್. ನಮ್ಮ ಅತ್ತೆ ತುಂಬ, ಶಿ ಈಸ್ ವೆರಿ ಮಾಡರ್ನ್. ಸೊ ಅವರು ಆಸ್ ಬಿಂಗ್ ನನ್ನ ಬ್ಲಾಕ್ ಬೆಲ್ಟ್ ಅಂತ ಗೊತ್ತಾದ್ರೇನು ಶಿ ಅಬ್ಜೆಕ್ಷನ್ ಮಾಡಿಲ್ಲ ಅವರು. ಓಕೆ. ಅವರು ತುಂಬ ಇದಿದ್ರು, ಸಪೋರ್ಟಿವ್ ಆಗಿದ್ರು. ಸೊ ನೀವು ಮದುವೆ ಆದ್ಮೇಲೆ ಬೆಂಗಳೂರು ಬಂದ್ರಿ? ಹಾಂ. ಓಕೆ. ಆಫ್ಟರ್ ಮ್ಯಾರೇಜ್ ಹೇಗಿತ್ತು ಲೈಫ್, ಹೇಗಿತ್ತು? ಸರ್ ಬೆಂಗಳೂರು ಬಂದೆ, ಲಾಕ್ ಆಗ್ಬಿಟ್ಟೆ. ಮೀನ್ಸ್ ಫ್ಯಾಮಿಲಿ ಗೊತ್ತಲ್ವಾ. ಸೊ ನನಗಿಲ್ಲಿ ಆ್ಯಕ್ಚುಲಿ ಏನು ಗೊತ್ತಿರಲಿಲ್ಲ ಮೇಯ್ನ್ಲಿ. ಸೊ ಲಾಕ್ ಆಗಿಬಿಟ್ಟೆ ಏನು. ಸೊ ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ಸುಮ್ಮನೆ ಮಾತಾಡಿದೆ, ಐ ಆಮ್ ನಾಟ್ ಓನ್ಲಿ ಫಾರ್ ಹೌಸ್ ಅಂತ ಹೇಳಿಬಿಟ್ಟು, ಐ ವಾಂಟ್ ಟು ಗೋ ಔಟ್ ಅಂತ. ಸೊ ಫಸ್ಟ್ ಆ್ಯಕ್ಚುಲಿ ಮಾರ್ಷಲ್ ಆರ್ಟ್, ಐ ಆಮ್ ಆಲ್ರೌಂಡರ್, ಆಲ್ರೌಂಡ್ ಮಾಡಬೇಕು ಅಂತ ಇತ್ತು. ಸೊ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ ಬಡ್ಡಿ ಬಂಗಾರಮ್ಮನ ಹತ್ರ. ಓಕೆ. ಸೊ ಐ ಯೂಸ್ಡ್ ಬ್ಯೂಟಿಷಿಯನು ಮಾಡಿದ್ದೀನಿ. ಓಕೆ. ದೆನ್ ಬಟ್ ಒಂದು ಕಾರ್ನರ್ನಲ್ಲಿ ನಾನು ಸ್ಪೋರ್ಟ್ಸ್ ಅಂತ ನನ್ನ ತಲೆನಲ್ಲೇ ಇದ್ದಿದ್ದು. ಸೊ ಆಮೇಲೆ ವೇಟ್ ಗೇನ್ ಮಕ್ಕಳಾಯಿತು, ವೇಟ್ ಗೇನ್ ಸ್ಟಾರ್ಟ್ ಆಯಿತು. ಓಕೆ. 140 kgs ಆಗಿಬಿಟ್ಟೆ. ಓ ಮೈ ಗಾಡ್. ಸೊ ವಿತ್ ಆಲ್ ದ ಡಿಸೀಸ್, ಆಲ್ 140 kgsಗೆ ಏನೇನು ಡಿಸೀಸ್ ಬರಬೇಕು ನಿಮಗೆ ಎಲ್ಲ ಬಂದ್ಬಿಡ್ತು. ಹೈ ಬಿ ಪಿ, ಹೈ ಶುಗರ್. ಏನೇನು ಹೇಳಿ? ಹೈ ಬಿ ಪಿ, ಹೈ ಶುಗರ್, ಅಂಡ್ ಬ್ಯಾಕ್ ಬೋನ್ ಪ್ರಾಬ್ಲಮ್, ನೀ ಪ್ರಾಬ್ಲಮ್, ನಡಿಯಕ್ ಆಗ್ತಾ ಇರ್ಲಿಲ್ಲ, ಶಿವರಿಂಗ್ ಆಗ್ತಾ ಇತ್ತು, ಅವೆಲ್ಲ ಸ್ಟಾರ್ಟ್ ಆಯ್ತು. ಒಂದು ಸ್ಟೇಜ್ ಹೆಂಗೆ ಬಂತು ಅಂದರೆ ಐ ಸ್ಟಾಪ್ ಗೋಯಿಂಗ್ ಟು ಫಂಕ್ಷನ್ಸ್. ಯಾಕಂದರೆ ಐ ಕುಡಂಟ್ ಸ್ಟ್ಯಾಂಡ್ ಇನ್ ದ ಫಂಕ್ಷನ್ಸ್. ಜನ ನೋಡಿ ನಗಾಡೋರು, ಮಕ್ಕಳು ನೋಡಿ ನಗಾಡೋರು. ಸೊ ಅವಾಗ ಯೋಚನೆ ಮಾಡಿದೆ, ನನ್ನ ಮಕ್ಕಳು ಇಬ್ಬರು ಇದ್ದಾರಲ್ವಾ, ಅವ್ರಿಗೆ ಮದುವೆ ಮಾಡೋ ತನಕ ನಾನು ಇರ್ತೀನಾ ಇಲ್ವಾ ಅಂತ ಯೋಚನೆ ಮಾಡಿದೆ ಸರ್. ಸೊ ಅದು ಒಂದು ನನಗೆ ನನ್ನ ಕೈಯಿಂದ, ನನ್ನ ಮಕ್ಕಳು ಆದಮೇಲೆ ನನ್ನ ಕೈಯಿಂದ ಅವ್ರಿಗೆ ಮದುವೆ ಮಾಡಬೇಕು.
ಅಂತ ಹೇಳಿ ಜಸ್ಟ್ ಹಾಗೆ ನಾನು ಗೂಗಲ್ ಸರ್ಚ್ ಮಾಡ್ತಾ ಮಾಡ್ತಾ ಜಿಮ್ಗೆ ಹೋದರೆ ಯು ಕ್ಯಾನ್ ಡೂ ಸಮಥಿಂಗ್ ಅಂತ ಬಂತು. ಆವಾಗ ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ ಅಂತ ಮುತಾಹಿರ್ ಅಂತ ಒಬ್ಬರು ತುಂಬ ಚೆನ್ನಾಗೆ ಅವರು ಟ್ರಾನ್ಸ್ಫಾರ್ಮೇಷನ್ಸ್ ನೋಡಿದೆ ಅವ್ರದ್ದು. ಆ್ಯಂಡ್ ದ ಪರ್ಸನ್ನು ಹಿ ಈಸ್ ವೆರಿ ಒಳ್ಳೆ ಇದು ವ್ಯಕ್ತಿ ಅಂತ ಇದು ನೋಡಿದೆ. ಸೊ ಐ ವೆಂಟ್ ಟು ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ ಕೋನಂಕುಂಟೆ ಕ್ರಾಸ್. ಸೊ ಅಲ್ಲಿ ಹೋಗಿ ಅವರು ಕೆಳಗಡೆ ಆಸ್ ಅ ಟ್ರೈನಿಂಗ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಬರೀ ಟ್ರೈನಿಂಗ್ ತಗೊಂಡ್ರೆ ನಮಗೆ ಅಷ್ಟು ಪೋಸ್ಚರ್ಸ್ ಎಲ್ಲ ಗೊತ್ತಾಗಲ್ಲ, ಯಾಕಂದರೆ ಏಜ್ ಇರೋದ್ರಿಂದ ವಿ ವಾಂಟ್ ಒಂದು ಸಪೋರ್ಟಿವ್ ಇರಬೇಕು ಅಂತ ಹೇಳ್ಬಿಟ್ಟು PT ಸ್ಟಾರ್ಟ್ ಮಾಡಿದೆ. ಅವ್ರು PT ತಗೊಳ್ತಾರೆ, ಪರ್ಸನಲ್ ಟ್ರೈನಿಂಗ್. ಹಾಂ, ಸೊ ಹಾಗೆ PT ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಸರ್ ನಾನು ಹಿಂದೆ ತಿರುಗೇ ನೋಡಿಲ್ಲ. ಎಷ್ಟು ವರ್ಷ ಅದು? 4 years ಬ್ಯಾಕ್. 4 years ಬ್ಯಾಕ್. ಸೊ ವೆನ್ ಯು ಆರ್ ಇನ್ 51 ನೀವು ಸ್ಟಾರ್ಟ್ ಮಾಡಿದ್ರಿ ಜಿಮ್? ಹೌದು ಸರ್. ಯೋಚನೆ ಮಾಡಿ, 50 ಆಯ್ತು ಅಂದ್ರೆ ವಯಸ್ಸಾಯ್ತು ಅಂತ ಯೋಚನೆ ಮಾಡೋ ಈ ಕಾಲದಲ್ಲಿ ಲಕ್ಷ್ಮಿ ಅವರು ಜಿಮ್ಗೆ ಸೇರ್ಕೋತಾರೆ. ಒಂದು ವೆಯ್ಟ್ ಲಾಸ್ ಮಾಡಬೇಕು ಮತ್ತು ಅವ್ರು ಫೇಸ್ ಮಾಡ್ತಿರೋ ಹೆಲ್ತ್ ಇಶ್ಯೂಸ್, ಆರೋಗ್ಯ ಸಮಸ್ಯೆಗಳಿಂದ ಆಚೆಗೆ ಬರಬೇಕು. ಓಕೆ, ಈ 4 ವರ್ಷ ಜರ್ನಿ ಹೇಗಿತ್ತು ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ ಅಲ್ಲಿ? ಸರ್ ಅವ್ರ ಕೆಳಗಡೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ ನಾನು. ಸ್ಲೋಲಿ ನನ್ನ ಶುಗರ್ ಲೆವೆಲ್ ಡೌನ್ ಆಯಿತು, BP ಡೌನ್ ಆಯಿತು, ಆ್ಯಂಡ್ ಐ ಕುಡ್ ವಾಕ್. ಸೊ ಆ ವಾಕಿಂಗ್ನಲ್ಲಿ ಹೇಗಾಯಿತು ಅಂದರೆ ಆ್ಯಡ್ ನೋಡ್ತಾ ಇದ್ದೆ, ಸೇಮ್ ಗೂಗಲ್ ಇದು ಇನ್ಸ್ಟಾ ಎಲ್ಲ, ಮ್ಯಾರಥಾನ್ ಸ್ಟಾರ್ಟ್ ಆಯಿತು. ಸೊ ಐ ಜಾಯಿಂಟ್ ಮ್ಯಾರಥಾನ್ಸ್. ರನ್ನಿಂಗ್ ರೇಸ್ ಓಡೋದು? ವಾಕಿಂಗು ರನ್ನಿಂಗು ಎರಡೂ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ 3K ಇಂದ ಸ್ಟಾರ್ಟ್ ಮಾಡಿದೆ. ನಾವು 5K, ಈಗ ಗೊತ್ತಿಲ್ಲ ಎಷ್ಟು ಮಾಡ್ತೀನಿ, ಇಟ್ಸ್ ಲಾಂಗ್ ಗ್ಯಾಪ್, ಈಗ ಸ್ವಲ್ಪ ಬಿಟ್ಟಿದ್ದೀನಿ. ಅದಾದಮೇಲೆ ಮ್ಯಾರಥಾನ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಅವರೇ ಪವರ್ ಲಿಫ್ಟಿಂಗ್ಗೆ ಮೋಟಿವೇಟ್ ಮಾಡಿದ್ರು. ಅವ್ರ ಬ್ರದರು ಪವರ್ ಲಿಫ್ಟರು. ಸೊ ಹಾಗೆ ಅವರು ಮೋಟಿವೇಶನ್ ಮಾಡಿ ಮಾಡಿ ಇವತ್ತು ಈ ಸ್ಟೇಜ್ನಲ್ಲಿ ಇದ್ದೀನಿ ನೋಡಿ. ಏನು ಸ್ಮೈಲ್ ಅವ್ರದ್ದು ಅಂದರೆ, ಅವ್ರ ಹಿಂದೆ ಮೆಡಲ್ಗಳಿವೆ, ಅದೆಲ್ಲ ಅವ್ರ ಕುತ್ತಿಗೆ ಹಾಕ್ಬಿಟ್ರೆ ಇಷ್ಟು ತುಂಬ್ಕೊಳ್ಳೋದು ನನ್ನ ಪ್ರಕಾರ. ಅಂದರೆ ಅಷ್ಟು ಮೆಡಲ್ಗಳು. ನಮ್ಮ ಹೆಣ್ಮಗಳೊಬ್ರು 55ನೇ ವರ್ಷಕ್ಕೆ ವಿಶ್ವ ಮಟ್ಟದಲ್ಲಿ ಪವರ್ ಲಿಫ್ಟಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಗೆಲ್ತಾರೆ ಅಂದರೆ ಕಂಗ್ರ್ಯಾಚುಲೇಷನ್ಸ್. ವಾಟ್ ಎ ಟ್ರಾನ್ಸ್ಫಾರ್ಮೇಶನ್ ಇದು! ಹೆಂಗ್ ಸಾಧ್ಯ ಇದು ಅನ್ಸ್ಬಿಡುತ್ತೆ. ಒಂದು ಮಿರಾಕಲ್ ಅಂತೂ ಆಗಕ್ಕೆ ಸಾಧ್ಯ ಇಲ್ವಾ? ನೀವು ಕಷ್ಟಪಡ್ಬೇಕಾ? ಓವರ್ ನೈಟ್ ಅಂತೂ ಆಗಿಲ್ವಾ ಇದು? ಹೇಗಿತ್ತು ಮುತಾಹಿರ್? ನಿಮಗೆ ವರ್ಕೌಟ್ ಮಾಡ್ಸೋಕೆ ಶುರು ಮಾಡಿದ್ರು, ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ನ ನಿಮ್ಮನ್ನು ಅನಲೈಸ್ ಮಾಡೋಕೆ ಶುರು ಮಾಡಿದ್ರು. ಹೌ ವಾಸ್ ಎವ್ರಿ ಡೇ? ಕಷ್ಟ ಆಗ್ತಾ ಇತ್ತು, ಆಗಲ್ಲ ಗುರು ಅಂತ ಅನ್ಸಿತ್ತು, ಹೆಂಗಿತ್ತದು? ಆಕ್ಚುಲಿ ಸ್ಟಾರ್ಟಿಂಗ್ನಲ್ಲಿ ವರ್ಕೌಟ್ಸ್ನಲ್ಲಿ ಮತ್ಲಬ್ ನನಗೆ ನಿಧಾನಕ್ಕೆ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ರು. ಮಧ್ಯ ಒಂದು 6 months ಆದಮೇಲೆ ನನಗೆ ಸ್ಟಮಕ್ ಪೇನ್ ಸ್ಟಾರ್ಟ್ ಆಯಿತು. ಸೊ ಡಾಕ್ಟರ್ ಹತ್ರ ಹೋದರೆ ಗ್ಯಾಲ್ ಬ್ಲಾಡರ್ ರಿಮೂವ್ ಮಾಡಬೇಕು ಅಂದರು. ಸೊ ಗ್ಯಾಲ್ ಬ್ಲಾಡರ್ ರಿಮೂವ್ ಆಗಿ ಒಂದು 2 months ಅಷ್ಟೇ, ಆ್ಯಕ್ಚುಲಿ 3 months ರೆಸ್ಟ್ ಹೇಳಿದ್ರು. ಬಟ್ 2 months ತೊಗೊಂಡೆ. ಐ ಕುಡಂಟ್ ಸ್ಟೇ ಇನ್ ದ ಹೌಸ್. ನಾನು ಹೇಳಿದೆ, ಫೋನ್ ಮಾಡಿ ಕ್ಯಾನ್ ಐ ಕಮ್ ಟು ದ ಜಿಮ್ ಅಗೇನ್ ಅಂತ ಹೇಳಿಬಿಟ್ಟು. ಸೊ ಮತ್ತೆ ಜಿಮ್ ಸ್ಟಾರ್ಟ್ ಮಾಡಿದೆ. ಸ್ಲೋಲಿ ಅವ್ರ ಟ್ರೈನಿಂಗು, ನನ್ನ ವೆಯ್ಟ್ ಲಾಸ್ ಸೆಷನ್ಸು, ಒಂದು ವೆಯ್ಟ್ ಲಾಸ್ ಆಫ್ಟರ್ 1 week ವೇಯಿಂಗ್ ಮೇಲೆ ನಿಲ್ಸಿದ್ರೆ ಕಮ್ಮಿ ಆದರೆ ಖುಷಿ ಆಗುತ್ತೆ. ಸೊ ಅದು ಮೋಟಿವೇಶನ್. ಅದೊಂಥರ ಅಲ್ವಾ, ಬಹಳ ಖುಷಿ ಆಗ್ಬಿಡುತ್ತೆ ನಮ್ಗೆ. ನಮ್ದೆಲ್ಲೋ XXL ಇದ್ದದ್ದು XXL ಬಂದ್ರೆ ಅಥವಾ XL ಬಂದ್ರೆ ಎಲ್ಲಿಗೆ ಬಂದ್ರೆ ಅದ್ರ ಖುಷಿ ಬೇರೆ ಅಲ್ವಾ? ಅಂಡ್ ಈಗ ಜನ, ಐ ಗೋ ಟು ಆಲ್ ಫಂಕ್ಷನ್ಸ್, ಎಲ್ಲ ಫಂಕ್ಷನ್ಸ್ಗೆ ಹೋಗ್ತೀನಿ, ಹೆಸಿಟೇಟ್ ಮಾಡಲ್ಲ. ಜನ ಕರೀತಾರೆ. ಈಗ ಫಸ್ಟ್ ದಪ್ಪ ಇದ್ದೀನಿ ಅಂತ ಹೇಳ್ಬಿಟ್ಟು ಹಿಂದೆ ಹಾಕೋರು ಇವತ್ತು ಬನ್ನಿ ಮೇಡಮ್ ಅಂತಾರೆ. ನನ್ನ 2 ಮಕ್ಕಳಿಗೆ ನಿಂತ್ಕೊಂಡು ಖುದ್ದಾಗಿ ಮದುವೆ ಮಾಡಿದ್ದೀನಿ. ಅರೆ ವಾ. ಸೊ ಅದು ದಟ್ಸ್ ರಿಯಲಿ ವೆರಿ ನೈಸ್. ಯು ಗಾಟ್ ಎಮೋಷನಲ್. ಬಿಕಾಸ್ ದಟ್ಸ್ ಟ್ರೂ ನ ಸರ್. ಮಕ್ಕಳು ಅಂದರೆ ವಿ ಹ್ಯಾವ್ ಟು ಡೂ ಇಟ್ ಫ್ರಮ್ ಅವರ್ ಹ್ಯಾಂಡ್ಸ್. ಏನಾದರೂ ಮಾಡಬೇಕಂದ್ರೆ ನಮ್ಮ ಕೈಯಿಂದ ಮಾಡಬೇಕು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಕಿ ಲಾಸ್ಟ್ ನವಂಬರ್ ಓನ್ಲಿ ಚಿಕ್ಕ ಮಗಳದು ಮದುವೆ ಆಯಿತು. ಓಕೆ. ದೊಡ್ಡ ಮಗಳದು 2 years ಬ್ಯಾಕ್ ಆಯಿತು. ಅಜ್ಜಿ ಆಗಿದ್ದೀರಾ? ಇನ್ನೂ ಇಲ್ಲ ಸರ್. ನನಗೊಂದು ಆಶ್ಚರ್ಯ ಆಗ್ಬಿಡ್ತು. ಅಯ್ಯೋ, ಅಂದ್ರೆ ಆ ರೇಂಜ್ ಅಲ್ಲಿ ಒಂದು ವೇನಲ್ಲಿ ಆಗಿದೆ. ಬಿಕಾಸ್ ಹೆಂಗಂದ್ರೆ ನನ್ನ ಮಗ ಮುತಾಹಿರ್, ಅಯ್ಯೋ, ಅವ್ರ ಕೋಚ್ನ ಯಾವಾಗ್ಲೂ ನನ್ನ ಮಗ ಅಂತಾರ ಅವ್ರು ಯಾವಾಗ್ಲೂ. ಹೌದು, ಅಂದ್ರೆ ಆ ತರದ ಸಂಬಂಧ ಅವ್ರ ಆಕ್ಚುಲಿ. ಸೊ ಅವನು ಅಜ್ಜಿ ಮಾಡಿದ. ಸೊ ಆ ತರ ಲಕ್ಷ್ಮಿ ಒಂಥರ ಇನ್ಸ್ಪೈರಿಂಗ್ ಯಾವಾಗ್ಲೂ ಕೂಡ. ಎಲ್ಲಸ್ ಈಗ ತುಂಬಾ ಜನ ನೀವು ನೋಡ್ತಿರ್ಬೇಕಾದ್ರೆ ಹೆಣ್ಮಕ್ಳು ತುಂಬಾ ದಪ್ಪ ಇರ್ತಾರೆ. ಅವರು ಸಣ್ಣ ಆಗ್ಬೋದು ಅಂತ ನಿಮ್ಮಿಂದ ಅನ್ಸಿರುತ್ತೆ. ನೀವ್ ಈಗ ಬೇರೆಯವ್ರು ಹಂಗ್ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಅವ್ರಿಗೇನಾದ್ರು ಗೈಡೆನ್ಸ್? ನಾನು ಯಾವಾದ್ರೂ ಹೋಟೆಲ್ಸ್ಗೆ ಹೋಗ್ತೀನೋ ಎಲ್ಲಾದ್ರೂ ಹೋಗ್ತೀನಿ. ಆಕ್ಚುಲಿ ನಾನು ಇನ್ಸ್ಟೆಂಟ್ ಮೊನ್ನೆದೇ ಹೇಳ್ತೀನಿ, ಫೋರಮ್ ಮಾಲ್ಗೆ ಹೋಗಿದ್ವಿ.
ಅದೇ ಮಾತಾಡ್ತಾ ಇದ್ದೆ ನಾನು ಅವ್ರ ಹತ್ರ. ಒಬ್ರು ಬಂದ್ರು, ಹಾ ನಾನು ಅವ್ರನ್ನು ನನ್ನ ಹಳೆ ಬ್ಯಾಕ್ ಗ್ರೌಂಡ್ ಕಂಪೇರ್ ಮಾಡಿದೆ. ಹಿ ವಾಸ್ ನಾಟ್ ಏಬಲ್ ಟು ಸಿಟ್ ಇನ್ ದ ನಾರ್ಮಲ್ ಚೇರ್. ಸೇಮ್ ನಾನು ಮಾಡ್ತಾ ಇದ್ದೆ. ಹಾ ಸೊ ನಮ್ಗೆ ಕೋಪ ಬರುತ್ತೆ, ಹೆಸಿಟೇಷನ್ ಬರುತ್ತೆ, ನಾಚಿಕೆ ಬರುತ್ತೆ ಬೇರೆಯವ್ರ ಮುಂದೆ. ಎಲ್ಲಿ ಚೇರು ಬಿದ್ದೋಗತ್ತೆ, ಒಡೆದೋಗುತ್ತೆ, ಕುತ್ಕೊಂಡ್ರೆ ಜನ ನಗ್ತಾರೆ ಅಂತ ಹೇಳ್ಬಿಟ್ಟು. ಹಿ ವಾಸ್ ಫೀಲಿಂಗ್ ದ ಸೇಮ್. ಸೊ ನನಗೆ ಅನಿಸ್ತು ವಿ ಶುಡ್ ರಿಯಲ್ ಅವ್ರಿಗೆ ಹೇಳ್ಬೋದು, ಇದು ಮಾಡರ್ನ್ ಜನ್ರೇಷನ್ ಈಗ. ಸೊ ಪ್ಲೀಸ್ ಗೋ ಟು ಸಮ್ ಥಿಂಗ್, ವರ್ಕೌಟ್ ಮಾಡಿ, ಇಲ್ಲ ಪಾರ್ಕ್ಸ್ ಹೋಗಿ, ಇಲ್ಲ ಏನೋ ಒಂದು ಮಾಡಿ, ಯು ಕ್ಯಾನ್ ಗೆಟ್ ರಿಸಲ್ಟ್ಸ್. ಹಂಗಂತ ಇಲ್ಲ ಕಿ ರಿಸಲ್ಟ್ಸ್ ಬರಲ್ಲ ಅಂತ. ಅದು ನಿಮ್ಮ ಎಫರ್ಟ್ಸ್ ಇರುತ್ತೆ, ಪ್ಯಾಷನ್ ಇರುತ್ತೆ. ಒಂದು ಪ್ಯಾಷನ್ ಇಟ್ಕೋಬೇಕು, ಡ್ರೀಮ್ ಇಟ್ಕೋಬೇಕು, ನಾನು ಲಾಸ್ ಮಾಡಲೇಬೇಕು ಅಂತ. ನೀವೇನೇನೋ ಕೇಳ್ಪಟ್ಟಿದ್ರಲ್ಲ, ಜಿಮ್ಗೆ ಹೋದ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ, ಆ ಥರದ್ದು ಏನೂ ಇಲ್ವಾ? ಸರ್ ಇತ್ತು, ತುಂಬಾ ಇತ್ತು ಆಕ್ಚುಲಿ. ರಾಜ್ಕುಮಾರ್ ನಮ್ಮ ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಅವ್ರು ಇರೋದ್ಮೇಲೆ ನನ್ಗೆ ತುಂಬಾ ಕಾಲ್ಸ್ ಬಂತು. ಏನಂತ? ಜಿಮ್ಗೆ ಹೋದ್ರೆ ಇದಾಗತ್ತೆ ಅದಾಗತ್ತೆ. ನಮ್ಮ ಫ್ರೆಂಡ್ಸ್ ಅಲ್ಲ ಸರ್, ನಮ್ಮ ಹಸ್ಬೆಂಡೇ ಬೇಡ ಅಂದ್ಬಿಟ್ರು. ಇಲ್ಲ ನಾನು ಹೋಗ್ತೀನಿ, ಐ ಆಮ್ ಇನ್ ಸೇಫ್ ಹ್ಯಾಂಡ್ಸ್ ಅಷ್ಟೇ. ಅದು ಇಂಪಾರ್ಟೆಂಟ್. ಐ ಆಮ್ ಇನ್ ಸೇಫ್ ಹ್ಯಾಂಡ್ಸ್ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ಕೊಂಡೇ ಹೋಗಿದ್ದೀನಿ ಸರ್. ಇವಾಗ ನಿಮ್ಗೆ ಯಾವುದೇ ಹೆಲ್ತ್ ಪ್ರಾಬ್ಲಮ್ಸ್ ಇಲ್ವಾ? ಯಾವ್ದು ಇಲ್ಲ, ನೋ ಮೆಡಿಕೇಶನ್. ಸೊ ನೀವು ಯಾವುದು ಬಿಪಿಗೆ, ಏನು ಇಲ್ಲ ಸರ್, ಇನ್ಸುಲಿನ್ ತಗೊಳ್ಳೋದು ಯಾವುದು ಮಾಡ್ತಿಲ್ಲ? ಏನು ಮಾಡ್ತಾರೆ. ಯು ರಿವರ್ಸ್ಡ್ ಇಟ್ ಎವ್ರಿಥಿಂಗ್. ಎಸ್ ಸರ್. ವಾವ್. ಇನ್ನು ಬೇಕಾ ಬೆಳಗ್ಗೆ ಐ ಗೆಟ್ ಅಪ್ ಅಟ್ 4:35ಗೆ ಎದ್ಬಿಡ್ತೀನಿ. ಓಕೆ. ನೈಟ್ 9:30 10 ಎಕ್ಸಾಕ್ಟ್ಲಿ ಮಲಗ್ತೀನಿ. ಓಕೆ. ಫುಲ್ ಡೇ ನನ್ನ ಹತ್ರ ವಾಕ್ ಮಾಡಿಸಿ ನಾನು ಮಾಡ್ತೀನಿ. ಫುಲ್ ಡೇ ಕೆಲಸ ಮಾಡ್ತೀನಿ. ನಮ್ಮ ಎಲ್ಲರಿಗೂ ಹೇಳಿ, ಒಳ್ಳೆ ಹೆಲ್ತ್ನ, ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು, ಪ್ರತಿನಿತ್ಯ ಹೇಗಿರ್ಬೇಕು ನಾವು? ಡೈಲಿ ವರ್ಕೌಟ್ ಮಾಡಬೇಕು, ಹೆಲ್ದಿ ಫುಡ್ ತಿನ್ಬೇಕು. ಹೆಲ್ದಿ ಇಸ್ ಆಲ್ಸೋ ಟೇಸ್ಟಿ. ಹಂಗಂತ ಹೇಳ್ಬಿಟ್ಟು ಹೆಲ್ದಿ ಟೇಸ್ಟ್ ಇಲ್ಲ ಅಂತ ಅನ್ಕೋಬಾರ್ದು. ಟೇಸ್ಟಿ ಇರುತ್ತೆ, ತಿನ್ಬೇಕು, ಹೆಲ್ದಿ ತಿನ್ಬೇಕು, ಕೆಲಸ ಮಾಡ್ತಾ ಇರ್ಬೇಕು. ನಾವು ಮೆಕ್ಯಾನಿಕಲ್ ಲೈಫಲ್ಲಿ ಇದೀವಿ ಮೇಡಮ್, ಓಡ್ತಾ ಇದೀವಿ, ಟೈಮ್ ಇಲ್ಲ ಗುರು ನಮಗೆ. ಎಲ್ಲಿ ಕೂತೀವ, ಆರ್ಡರ್ ಮಾಡ್ತೀವಿ, ಆನ್ಲೈನು ಏನೋ ಬರುತ್ತೆ, ತಿಂತೀವಿ, ಮುಗೀತು. ಇನ್ನು ವೀಕೆಂಡ್ಸ್ ಬಂತು ಅಂದ್ರೆ ಗೊತ್ತಲ್ಲ, ಎಲ್ಲ ಕಡೆ ಫುಡ್ ಹೋಟೆಲ್ಸ್ಗಳೆಲ್ಲ ತುಂಬಿರುತ್ತೆ. ಜನ ಲವ್ ಟು ಈಟ್. ಹಂಗೆ ನೋಡಕ್ ಹೋದ್ರೆ ಅದೆಲ್ಲ ನೋಡಿದಾಗ ಏನ್ ಸಜೆಷನ್ ಕೊಡ್ತೀರಾ? ಏನ್ ಇಲ್ಲ ಸರ್, ನಾನು ತಿಂತೀನಿ ಜಸ್ಟ್ ಫಾರ್ ಟೇಸ್ಟ್, 1 ಸ್ಪೂನ್. ಓಕೆ. ಯಾಕಂದ್ರೆ ಅದನ್ನು ಇದ್ ಮಾಡ್ಬಾರ್ದಲ್ವಾ, ನಮ್ಗೆ ನಾವೇ ಹರ್ಟ್ ಮಾಡಬಾರ್ದು. ಸೊ ಎಲ್ರು ನಮ್ಮ ಹಸ್ಬೆಂಡ್ ತಿಂತಾರೆ, ಮಕ್ಕಳು ತಿಂತಾ ಇರ್ತಾರೆ, 1 ಸ್ಪೂನ್ ತಗೊಂತೀನಿ ಜಸ್ಟ್ ಫಾರ್ ನಾಲ್ಗೆ ರುಚಿಗೆ ಅಷ್ಟೇ, ನಾಟ್ ಮೋರ್ ದೆನ್ ದಟ್. ಅದರ್ವೈಸ್ ಬೇರೆ ಹೆಂಗೆ ಫುಡ್, ಹೆಂಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನ್ ತಿಂತೀರಿ ನೀವು? ಬೆಳಗ್ಗೆ ನಮ್ ಕೋಚ್ ನಮ್ಗೆ ಗೈಡ್ ಮಾಡ್ತಾರೆ ಸರ್ ಅದನ್ನೆಲ್ಲ. ಸೊ ಪ್ರೋಟೀನ್ ಶೇಕ್ಸ್ ತಗೊಳ್ತೀವಿ, ಓಟ್ಸ್ ತಗೊಂತೀವಿ, ಫ್ರೂಟ್ಸ್ ತಗೊಂತೀವಿ, ಎಗ್ ತಗೊಂತೀವಿ. ಆಸ್ ಬಿಂಗ್ ಅ ಎಗಿಟೇರಿಯನ್, ನಾಟ್ ಫುಲ್ಲಿ ನಾನ್ ವೆಜ್ ಇಲ್ಲ, ನಾನ್ ವೆಜ್ ತಿನ್ನಲ್ಲ ನಾನು, ಓನ್ಲಿ ಎಗ್ಸ್ ತಿಂತೀನಿ. ಅಂಡ್ ನಾರ್ಮಲ್ ಫುಡ್ ಅವರು ಏನು ನನಗೆ ಡಯಟ್ ಕೊಟ್ಟಿರ್ತಾರೆ ಅದನ್ನ ಫಾಲೋ ಮಾಡ್ತೀನಿ. ಈಗ ನನ್ನ ಪ್ರಶ್ನೆ, ನಮ್ಮ ಥರ ನೀವು ಉಪ್ಪಿಟ್ಟು, ಕೇಸರಿ ಬಾತು, ಪೂರಿ, ವಡೆ, ಚಿತ್ರಾನ್ನ, ವಾಂಗಿಬಾತ್ ಎಲ್ಲ ತಿನ್ನಲ್ವಾ? ಸರ್ 1 ಸ್ಪೂನ್ ತಿಂತೀನಿ ಅನ್ನಲ್ಲ ಸರ್, ಯಾಕಂದ್ರೆ ಅದನ್ನು ಮನ್ಸಿಗೆ ಹರ್ಟ್ ಮಾಡಬಾರ್ದಲ್ವಾ. ಓಕೆ, ಅಷ್ಟೇ. ನೈಸ್. ಸಿ ಅಂದರೆ ಒಂದು ಎಲ್ಲೋ ಓದ್ತಿದ್ದೆ ಪದ, ತುಂಬ ಚಿಕ್ಕ ಪದ ಬಟ್ ದೊಡ್ಡ ಲೈಫ್ ಹೇಳುತ್ತದು. ಬದುಕಿ ನಲಿ ಅಂತ. ಸೊ ಈ ಬದುಕಲ್ಲಿ ಹೇಗೆ ಬದುಕೋದು, ಹೇಗೆ ನಲಿಯೋದು ಅನ್ನೋದಿದೆಯಲ್ಲ, ಇಂಥವ್ರೊಂದು ಇನ್ಸ್ಪೈರ್ ಆಗ್ತಾರೆ ಅಂತ. ಯಾವಾಗ ಅನಿಸ್ತು ಈ ಥರದೊಂದು ಚಾಂಪಿಯನ್ಶಿಪ್ಲಿ ಭಾಗವಹಿಸಬೇಕು, ಗೋಲ್ಡ್ ಮೆಡಲ್ ತಗೋಬೇಕು ಅನ್ನೋದು ಇರುತ್ತಲ್ಲ, ಯಾವಾಗ ಆಯ್ತಿದ್ದು? ಸರ್ ಆ್ಯಕ್ಚುಲಿ ಅದು ವರ್ಕೌಟ್ ಮಾಡ್ತಾ ಇದ್ದೆ ಜಿಮ್ನಲ್ಲಿ. ಸೊ ನಮ್ಮ ಟ್ರೈನರ್ ಇದಾರಲ್ಲ, ಅವ್ರ ಬ್ರದರು ಈಸ್ ಅ ಪವರ್ ಲಿಫ್ಟರ್. ಓಕೆ. ಸೊ ಅವರು ಜೊತೆ ಮಾತಾಡ್ತಾ ಇರುವಾಗ ಕೇಳಿದೆ, ಕ್ಯಾನ್ ಐ ಸ್ಟಾರ್ಟ್ ಡೂ ಏನಾದರೂ ಕಾಂಪಿಟಿಷನಲ್ಲಿ? ಎಸ್, ನೀವು ಬರ್ಬೋದು ಅಂತ ಹೇಳಿದ್ರು. ಸೊ ಅವರು ನನಗೆ ಫಸ್ಟ್ ಡಿಸ್ಟ್ರಿಕ್ಟ್ ಕರ್ಕೊಂಡು ಹೋದರು, ಸ್ಟೇಟಿಗೆ ಕರ್ಕೊಂಡು ಹೋದರು, ನ್ಯಾಷನಲ್ ಕರ್ಕೊಂಡು ಹೋದರು, ಏಷ್ಯನ್ ಚಾಂಪಿಯನ್ಶಿಪ್ ಡೆಹ್ರಾಡೂನ್ನಲ್ಲಿತ್ತು, ಅದಕ್ಕೆ ಕರ್ಕೊಂಡು ಹೋದರು. ಸೊ ಹಾಗೆ ಅವರು ನನ್ನ ಜೊತೆಲಿ ಯಾವಾಗಲೂ ಆ್ಯಸ್ ಅ ಗೈಡ್ ಬರೋರು, ನನ್ನ ಜೊತೆಲೇ ಇರೋರು, ಆ್ಯಸ್ ಅ ಕೋಚ್, ನಾಟ್ ಗೈಡ್, ಕೋಚ್. ಹಂಗೆ ಹಿ ಯೂಸ್ ಟು ಕಮ್ ಟು ಮೀ. ಪವರ್ ಲಿಫ್ಟಿಂಗ್ಗೆ ಅವ್ರು ನನಗೆ ಕೋಚ್ ಆಗಿದ್ರು. ಎಷ್ಟು ಮೆಡ್ಲಿದೆ ಗೊತ್ತಿಲ್ಲ ಸರ್, ಲೆಕ್ಕ ಹಾಕಿಲ್ಲ ಮೆಡ್ಲ್ಗಳು. ಅಂದ್ರೆ ಬರ್ತಾ ಇದೆ, ಆಗ್ತಾ ಇದೆ, ಶೀಲ್ಡ್ಸ್ ಇದೆ, ಎಲ್ಲ ಇದೆ. ನಂಗೆ ಚೆನ್ನಾಗಿ ಹೇಳಿದ್ರು ಅವರು ಈ ಜಿಮ್ಗೆ ಇವತ್ತು ಮನೆಯಿಂದ ಮೆಡ್ಲ್ಗಳು ತೊಗೊಂಬಂದಿದ್ದಾರೆ. ಹರೀಶ್ ನಾಗರಾಜ್ ಅವರೇ ನಮ್ಮ ಮೆಡ್ಲೆಲ್ಲ ತೊಗೊಂಬರಲ್ಲ. ಅದು ಮೇಡಮ್ ಖಂಡಿತ ತೊಗೊಂಬರ್ಬೇಕು, ಜಗತ್ತಿಗೆ ತೋರಿಸ್ಬೇಕು ನೀವೇನು ಅಚೀವ್ ಮಾಡಿದ್ದೀರಾ. ಯಾಕೆ ಅಂದೆ, ಅದನ್ನು ತುಂಬ ಪ್ರೀಷಿಯಸ್ ಆಗಿ ಎತ್ತಿಟ್ಟಿದ್ದೀನಿ, ಅದು ತೊಗೊಂಬರ್ಬೇಕಾ ಅಂದ್ರು ಅವರು. ಅಯ್ಯೋ, ನೀವು ತೋರಿಸ್ಬೇಕು ಜಗತ್ತಿಗೆ, ನೀವು ಸುಮ್ಮನೆ ಎತ್ತಿಟ್ಕೊಂಡ್ರೆ ಏನು ಪ್ರಯೋಜನ ಅಂದೆ ನಾನು.
ಕರೆಕ್ಟ್. ಶುಡ್ ಶೋ ದೆಮ್. ಇದು ನೋಡಿ ಈ ಕರ್ನಾಟಕದಲ್ಲಿ ಅಥವಾ ನಮ್ಮ ಚಾನಲ್ ಮೂಲಕ ನೋಡ್ತೀರಿ ಯಾವ್ದಾರು ಹೆಣ್ಮಗಳು ಎಲ್ಲೋ ಕೂತಿದ್ದವ್ರು, ಹೌದಲ್ಲ ನಾನು ಏನಾದ್ರು ಮಾಡಬೇಕು ಅಂತ ಅನ್ನಿಸ್ಬೇಕಲ್ಲ ಮೇಡಮ್. ಹೌದು ಸರ್, ಸಪೋರ್ಟ್ ಮಾಡಬೇಕು. ಮೇನ್ ಇಸ್ ಸಪೋರ್ಟ್ ಅಷ್ಟೇ ಸರ್. ಐ ರಿಕ್ವೆಸ್ಟ್ ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡಿ. ಯಾರು ಸಪೋರ್ಟ್ ಮಾಡಬೇಕು? ಎವ್ರಿ ಒನ್ ಸರ್. ಬಿಕಾಸ್ ನಾವು ಈಗ ನೋಡಿ ಏಷ್ಯನ್ ಚಾಂಪಿಯನ್ಶಿಪ್ಗೆ ಹೋದ್ವಿ, ನಮ್ಮ ಖರ್ಚನಲ್ಲೇ ಹೋದ್ವಿ. ಓಕೆ. ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಹೋದ್ವಿ, ನಮ್ಮ ಖರ್ಚುಗಳನ್ನಲ್ಲೇ ಹೋಗ್ತೀವಿ. ಗೌರ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡಿಲ್ಲ, ಇಲ್ಲ ಯಾರೂ ಸಪೋರ್ಟ್ ಮಾಡಿಲ್ಲ. ಕಮ್ಯುನಿಟಿ ಸಹ ಸಪೋರ್ಟ್ ಮಾಡಿಲ್ಲ. ವಿ ರಿಕ್ವೆಸ್ಟೆಡ್ ಅವರ್ ಕಮ್ಯುನಿಟಿ ಟು ಹೆಲ್ಪ್ ಅಸ್. ದೇ ಆಲ್ಸೋ ಡಿಡ್ಂಟ್ ಸಪೋರ್ಟ್. ಅಂದ್ರೆ ಮನೆಯಿಂದ ಶುರು ಆಗುತ್ತೆ. ಹೌದು. ಮನೆಯಲ್ಲಿರೋ ಅಪ್ಪ ಅಮ್ಮ ಅಣ್ಣ ತಂಗಿ ಹೌದು. ಅಥವಾ ಮನೆಯವರು ಅವ್ರು ಮಾಡ್ತಾರೆ ಸರ್. ಅವ್ರು ಸಪೋರ್ಟ್ ಮಾಡಬೇಕು. ಆಮೇಲೆ ಕಮ್ಯುನಿಟಿ ಅದು ಮಾರಲ್ ಸಪೋರ್ಟ್ ಎಲ್ಲ ಇರುತ್ತೆ ಸರ್. ಒಂಚೂರು ಫೈನಾನ್ಷಿಯಲ್ ಸಪೋರ್ಟ್ ಇರಬೇಕು. ಯಾಕಂದ್ರೆ ವಿ ಸ್ಪೆಂಡ್ ಲಾಟ್ ಆಫ್ ಮನಿ. ನಾವು ಒಂದು ಪ್ರೋಟೀನೇ ಇರಲಿ, ನಾವು ಒಂದು ಮೀನ್ಸ್ ಟ್ರಾವೆಲಿಂಗ್ ಇರಲಿ ಹಾಕ್ತೀವಿ. ಒಂಚೂರು ಸ್ವಲ್ಪ ಗೌರ್ಮೆಂಟೇ ಆಗಲಿ ಇಲ್ಲ ಕಮ್ಯುನಿಟಿನೇ ಆಗಲಿ ಯಾರಾದರೂ ಒಂಚೂರು ಸಪೋರ್ಟ್ ಮಾಡಿದ್ರೆ ವಿ ಕ್ಯಾನ್ ಕಮ್ ಅಪ್ ಮೋರ್. ತುಂಬ ಜನ ಇದ್ದಾರೆ ಸರ್, ಅವರು ಏನೂ ಸಪೋರ್ಟ್ ಇರಲ್ಲ, ಸೊ ಅವ್ರು ಅಲ್ಲೇ ಲಾಕ್ ಆಗಿಬಿಡ್ತಾರೆ. ಕರೆಕ್ಟ್ ಕರೆಕ್ಟ್. ಈ ಗೋಲ್ಡ್ ಮೆಡಲ್ ಬಂದಿದ್ದು ಯಾವಾಗ? ಅಲ್ಲೇ ಗೋಲ್ಡ್ ಮೆಡಲ್ ಓ ಬಂದಿದ್ದು. ಹೌದಾ? ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಐ ಡಿಂಟ್ ಗೋ ಫಾರ್ ಸಿಲ್ವರ್. ಓಕೆ. ಏನು ಕಾನ್ಫಿಡೆನ್ಸ್ ನೋಡಿ ಅದು. ನಾನು ಗೋಲ್ಡ್ ಮೆಡಲ್ ಅಷ್ಟೇ ಗೆದ್ದಿರೋದು, ನಾನು ಸಿಲ್ವರ್ಗೆ ಹೋಗೇ ಇಲ್ಲ ಅಂತ. ಎಸ್ ಸರ್. ಓವರ್ ಆಲ್ ಟ್ರೋಫಿನೂ ಐ ಗಾಟ್ ಇನ್ ನ್ಯಾಷನಲ್ಸ್, ಏಷ್ಯಾಸ್ ಆಲ್. ಓ ನೈಸ್. ಆ್ಯಂಡ್ ಪ್ರೋ ಕಾರ್ಡು ತಗೊಂಡೆ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ. ಓಕೆ. ಸೊ ಇವಾಗ ಡೈಲಿ ಲೈಫಲ್ಲಿ ನಿಮ್ಗೇನು ತೊಂದರೆ ಇಲ್ಲ? ಇಲ್ಲ ಸರ್, ಎಕ್ದಮ್ ಇಲ್ಲ. ಹೇಳ್ತೀನಲ್ಲ, ಎನಿವನ್ ಕಾಲ್ಸ್ ಮೀ ಹೇಗಿದ್ದೀರಾ ಅಂದರೆ ಎವರ್ ಗ್ರೀನ್ ಅಂತೀನಿ. ನೈಸ್. ದಟ್ಸ್ ಹೌ ದ ಲೈಫ್ನ ಹೇಗೆ ಟ್ರೀಟ್ ಮಾಡ್ತೀವಿ ಅಂತ. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಲಕ್ಷ್ಮಿ ಅವರು? ಫಸ್ಟ್ ಥ್ಯಾಂಕ್ಸ್ ನಮ್ಮ ಹಸ್ಬೆಂಡ್ಗೆ. ಬಿಕಾಸ್ ಹಿ ಓನ್ಲಿ, ಅವರಿಲ್ಲಾದರೆ ನಾನು ಈಚೆ ಬರ್ತಾ ಇರಲಿಲ್ಲ ಮನೆಯಿಂದ. ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಥ್ಯಾಂಕ್ಸ್ ನಮ್ಮ ಕೋಚ್ಗೆ ಮಿಸ್ಟರ್ ಮುತಾಹಿರ್. ಈಸ್ ನಾಟ್ ಓನ್ಲಿ ಮೈ ಕೋಚ್, ಐ ಥಿಂಕ್ ಸೊ. ಈಗ ಹೇಳ್ತಾ ಇದ್ದೀನಿ, ಈಸ್ ಮೈ ಸನ್. ಹಾಂ, ಅವ್ರು ಹಾಗೆ ಇದ್ದಾರೆ ಅಂತ. ಅಫ್ಕೋರ್ಸ್ ಈ ಫ್ರೇಮ್ ಕಟ್ ಮಾಡಿದ್ರೆ ಈ ಫ್ರೇಮಲ್ಲಿ ಕೋಚ್ ತೊಗೊಂಬರ್ತೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಂಗೆ ಅನಿಸುತ್ತೆ ಅವರು ಇರಬೇಕಿಲ್ಲಿ ಅಂತ. ಯಾಕೆ ಅಂದರೆ ಈ ಅಮ್ಮ ಮಗ ಜೋಡಿ ಬೆಂಗಳೂರಿನಲ್ಲಿ ಬರುವ ಭಾನುವಾರ ಅಂದರೆ ಆಗಸ್ಟ್ 24ನೇ ತಾರೀಕು ಒಂದು ಚಾಂಪಿಯನ್ಶಿಪ್ ಮಾಡ್ತಿದ್ದಾರೆ. ಡೆಡ್ಲಿ ಲಿಫ್ಟಿಂದ ಹಿಡಿದು ಆ ಚಾಂಪಿಯನ್ಶಿಪ್ಪಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆ ಚಾಂಪಿಯನ್ಶಿಪ್ ಹೇಗಿದೆ ಅದರ ಒಂದು ಸಣ್ಣ ಝಲಕ್ ಅವ್ರನ್ನೇ ಮಾತಾಡಿಸ್ಬೇಕು ಅಂತ ಈ ಫ್ರೇಮ್ ಕಟ್ ಮಾಡಿದ್ರೆ ಮಿಸ್ಟರ್ ಮುತಾಹಿರ್ ಆನ್ ಸ್ಕ್ರೀನ್. ಫ್ರೇಮ್ ಚೇಂಜ್ ಆದಮೇಲೆ ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಆಗ್ತಾ ಇದೆ ಈಗ. ಅಂದರೆ ಇನ್ಸ್ಪೈರ್ಡ್ ಅಂತೀವಲ್ಲ ಹಾಗೆ. ಅಫ್ಕೋರ್ಸ್ ಇದು 5 kg, ಬಟ್ ಒಂದ್ಸರಿ ನೋಡುವ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನನಗನ್ಸುತ್ತೆ ಲಕ್ಷ್ಮಿಯವರು ಯೋಚನೆ ಮಾಡ್ತಿರ್ತಾರೆ ಈಗ, ಇದು ಯಾವ್ದು ಸರ್ 5 kg ಎತ್ತುತ್ತಾ ಇದ್ದೀರಾ, ಇದೆಲ್ಲ ನಮ್ಗೊಂಥರ ಟೆನ್ನಿಸ್ ಬಾಲ್ ಇದ್ದಂಗೆ, ಸುಮ್ಮನೆ ತೂದೇಸ್ತಾ ಆಡಾಡ್ಬಿಡ್ತೀವಿ ಆರಾಮಾಗಿ ಅಂತ. ಕರೆಕ್ಟಾ? ಎಷ್ಟು ಎತ್ತಬೇಕು ನಿಮ್ಮ ಪ್ರಕಾರ ನಾನು? ಸರ್ ಅಟ್ಲೀಸ್ಟ್ 30 to 40 ಅಲ್ವಾ? ಮುಗೀತು ನನ್ನ ಕತೆ. ಎತ್ಬೋದಾ ನಾನು ಆ್ಯಕ್ಚುಲಿ? ಲೆಟ್ ಮಿ ಆಸ್ಕ್ ಇದನ್ನ. ಮೈಂಡ್ ಸೆಟ್ ವೆರಿ ಗುಡ್. ಇದೊಂದು ಚೆನ್ನಾಗಿ ಹೇಳಿದ್ರು. ಅಂದರೆ ಕನ್ನಡದಲ್ಲಿ ನಾವು ಒಂದು ಗಾದೆ ಮಾತಿದೆ, ಮನಸ್ಸಿದ್ದರೆ ಮಾರ್ಗ ಅಂತ. ನಾವೇನು ಮೈಂಡ್ ಸೆಟ್ ಮಾಡ್ಕೋತೀವೋ ಅದು ಮಾಡ್ತೀವಿ ಅಂತ. ಗೊತ್ತಿಲ್ಲಪ್ಪ, ಅದನ್ನು ಸರ್ಟಿಫೈ ಮಾಡಬೇಕಾಗಿರೋರು ನನ್ನ ಅದರದೇ ಒನ್ ಆ್ಯಂಡ್ ಓನ್ಲಿ ಕೋಚ್. ಅದು ಈ ಫಿಟ್ನೆಸ್ ಸೆಂಟರ್ನ, ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ ಸೆಂಟರ್ನ ಓನರ್. ಅಫ್ಕೋರ್ಸ್ ಅವರು ಕೂಡ ಬಾಡಿ ಬಿಲ್ಡರ್, ವೆಯ್ಟ್ ಲಿಫ್ಟರ್, ಮಿಸ್ಟರ್ ಮೊಹಮ್ಮದ್ ಮುತಾಹಿರ್. ಹಾಯ್ ಮುತಾಹಿರ್. Hello. ಹೌ ಆರ್ ಯು ಡೂಯಿಂಗ್? I'm doing good. Okay. How are you? ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಎತ್ಬೋದಾ? Yeah, initially ಎತ್ಬೋದು. ಓಕೆ. Light weight, then gradually increase. ಹಾಂ, ಅಂದರೆ ಎನಿಬಡಿ ಕ್ಯಾನ್ ಗೆಟ್ ಇನ್ ಟು ದ ಫಿಟ್ನೆಸ್ ಅಂತ ಅರ್ಥ. 100%. There is no age limit. ಈಗ ನಾನು ಫಿಟ್ನೆಸ್ ಮಾಡಬೇಕು ಅಂತ ಏನು ಅನಿಸಿಲ್ಲ ನನಗೆ. ಬಟ್ ಫಿಟ್ನೆಸ್ ಮಾಡಿದ್ರೆ ಏನು ಅಡ್ವಾಂಟೇಜ್ ನನಗೆ? ಸಿ ಫಿಟ್ನೆಸ್ ಈ ಜನರೇಷನ್ ಏನು ತಿಳ್ಕೊಂಡ್ಬಿಟ್ಟವ್ರು ಅಂದರೆ ಫಿಟ್ನೆಸ್ನ ಬಿಗ್ ಬೈಸೆಪ್ಸ್, ಚೆಸ್ಟ್, ಆ್ಯಪ್ಸ್ ಇದ್ರೆ ಮಾತ್ರ ಫಿಟ್ನೆಸ್ ಅಂತಾರೆ. ನೋ, ಇಟ್ಸ್ ರಾಂಗ್. ಫಿಸಿಕಲಿ ಫಿಟ್ ಆಗಿದ್ದೀರಾ. ಸೊ ಇಫ್ ಯು ಆರ್ ವಾಕಿಂಗ್ 5 kilometers ವಾಕ್ ಈಸಿಲಿ, ಇಫ್ ಯು ಆರ್ ಕ್ಲೈಂಬಿಂಗ್ ಸ್ಟೇರ್ಸ್,
ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾ ಇಲ್ಲ, ಕೆಳಗಡೆ ಕೂತ್ಕೊಂಡು ನಿಂತ್ಕೊಂಡೋಗಿ ಈಸಿ ಆಗ್ತಾ ಇದೆ. ಕರೆಕ್ಟ್. ದಿಸ್ ಇಸ್ ವಾಟ್ ಫಿಟ್ನೆಸ್ ಇಸ್. ಪಾಯಿಂಟ್. ಇಟ್ಸ್ ನಾಟ್ ಲೈಕ್ ಬಿಗ್ ಬೈಸೆಪ್ಸ್, ಚೆಸ್ಟ್, ಬ್ರಾಡ್ ಶೋಲ್ಡರ್ಸ್. ದಿಸ್ ಇಸ್ ನಾಟ್ ಫಿಟ್ನೆಸ್. ಈಗ ಜನರೇಷನ್ ಏನೇ ಮಿಸ್ಕಾನ್ಸೆಪ್ಷನ್ ತೊಗೊಂಡ್ಬಿಟ್ರೆ ಫಿಟ್ನೆಸ್ ಅಂದರೆ ದಿಸ್ ಇಸ್ ವಾಟ್ ಡೂಯಿಂಗ್ ಎನಿ ಕೈಂಡ್ ಆಫ್ ಆಕ್ಟಿವಿಟಿ ವಿಚ್ ಗಿವ್ಸ್ ಯುವರ್ ಹಾರ್ಟ್ ಹೆಲ್ತ್, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಯು ಆರ್ ಏಬಲ್ ಟು ಸ್ಲೀಪ್, ಗುಡ್ ಸ್ಲೀಪ್, ಹೈಪರ್ ಟೆನ್ಷನ್ ಇಲ್ಲ. ದಿಸ್ ಇಸ್ ವಾಟ್ ಫಿಟ್ನೆಸ್ ಆ್ಯಕ್ಚುಲಿ. ಆ್ಯಂಡ್ ಗ್ರೇಟ್ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಆ ಥರ ಟ್ರಾನ್ಸ್ಫಾರ್ಮೇಷನ್ ಇವರ ಫಿಟ್ನೆಸ್ ಸೆಂಟ್ರಿಗೆ ಬರಬೇಕು. ನಾನು ಆಗಲೇ ಹೇಳಿದೆ ಕುಮಾರಸ್ವಾಮಿ ಲೇಔಟ್ ಮೇನ್ ರೋಡಲ್ಲಿದೆ ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ಸು. ಅಲ್ಲಿ ಮೊದಲು ಹೇಗಿದ್ರು ಇವ್ರ ಫಿಟ್ನೆಸ್ಗೆ ಬಂದಾಗ ಮತ್ತು ಆಮೇಲೆ ಹೆಂಗೆ ಟ್ರಾನ್ಸ್ಫಾರ್ಮ್ ಆದರು ಅನ್ನೋದನ್ನ ಪಿಕ್ಚರ್ಗಳು ಹಾಕಿದ್ದಾರೆ ಎಲ್ಲರದು. ವಾಟ್ ಎನ್ ಎಫರ್ಟ್ ಯಾ ಮತ ಹೇ. Seriously, sir, it's like almost like more than 500 transformations I have Wow. in this center. And it's not like ella fitness healthy are iroru. Health complications. I usually train with the people who have ACL tear, PCL tear, Okay. BP iroruge. Okay. Most of the females who have PCO, PCOD issues, irregular cycles irutte, thyroid problem irutte. ಇಂಥ ಕಾಂಪ್ಲಿಕೇಟೆಡ್ ಕೇಸಸ್ನ ತೊಗೊಂಡು ನಾನು ಟ್ರಾನ್ಸ್ಫಾರ್ಮೇಷನ್ ಕೊಡ್ತೀನಿ. ಹೌ ಸ್ಪೆಷಲ್ ಲಕ್ಷ್ಮಿ ಅವರು ಆ ಜರ್ನಿನಲ್ಲಿ? Sir, she is something gem for me. See, in like, first thing is like mentally she is strong. So I don't have to push her like, ಮ್ಯಾಮ್ ನೀವು ಬರಲೇಬೇಕು, ನೀವು ಮಾಡಲೇಬೇಕು. ಬೇರೆ ಕ್ಲೈಂಟ್ಸ್ ಏನು ಮಾಡ್ತಾರೆ, ಒಂದು ದಿವಸ ಬಂದರೆ 3 ದಿವಸ ರಜೆ ಹಾಕ್ಬಿಡ್ತಾರೆ. ಶಿ ಇಸ್ ನಾಟ್ ಲೈಕ್ ಕರೆಕ್ಟ್. ಶಿ ವಿಲ್ ಬಿ ವೇಟಿಂಗ್ ಫಾರ್ ಮೀ. ಓ ಹಂಗೆ ಅಂದರೆ ಅಡಿಕ್ಷನ್, ಅದು ಅಡಿಕ್ಷನ್ ಆಗಿಬಿಟ್ಟೆ. ಓಕೆ. ಸೊ ವೆನ್ ಶಿ ಕೇಮ್ ಫಸ್ಟ್ ಇನಿಷಿಯಲಿ ಇಟ್ ವಾಸ್ ಲೈಕ್ ವೆರಿ ಹಾರ್ಡ್ ಫಾರ್ ಹರ್. ಓಕೆ. ಸ್ಟೆಪ್ಸ್ ಹತ್ತೋದಾಗಲಿ, ಕಾರ್ಡಿಯೋ ಮಾಡೋದಾಗಿರಲಿ, so bending forward and getting the posture back is very difficult. But gradually interest ತಗೊಂಡೋದು ಮಾಡಿದ್ರಲ್ಲ, that's very important. Again I will say like self motivation, that's very important. ನೀವು ಟ್ರೈನರ್ ಯಾರಾದರೂ ಇರಲಿ, ಫಸ್ಟ್ ನಿಮ್ಮ ಮೈಂಡ್ ಸೆಟಲ್ಲಿ ಅದು ಬರಬೇಕು, ಮಾಡಬೇಕು. ನನಗೋಸ್ಕರ ಆಸ್ ಶಿ ಸೆಡ್ ಲೈಕ್ ಫಾರ್ ದ ಡಾಟರ್ಸ್ ಹಿ ಹ್ಯಾಸ್ ಟು ಡೂ, ಮದುವೆಗೋಸ್ಕರ ಶಿ ವಾಂಟೆಡ್ ಟು ಡೂ ಬೈ ಹರ್ ಸೆಲ್ಫ್ ಎನಿಥಿಂಗ್. ಕರೆಕ್ಟ್ ಕರೆಕ್ಟ್. ಸೊ ದಟ್ ಸೆಲ್ಫ್ ಮೋಟಿವೇಶನ್ ಫಸ್ಟ್ ಇಂಪಾರ್ಟೆಂಟ್. ನೀವು ಫಸ್ಟ್ ಲುಕ್ ಇತ್ತಲ್ಲ ಅವ್ರದ್ದು, ಅಂದರೆ 140 kg ಇರೋ ಒಬ್ರು ಹೆಣ್ಮಗಳು ನಿಮ್ಮ ಸೆಂಟ್ರಿಗೆ ವಾಕಿನ್ ಮಾಡ್ತಾರೆ. ಅವ್ರಿಗೆ ಏನೇನೋ ಆಸೆ ಇರುತ್ತೆ, ಹಿಂಗೆಲ್ಲ ಆಗಬೇಕು ಸರ್ ಅಂತ. ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಈ ಮೇಕ್ ಓವರ್ ಮಾಡೋಕ್ಕೆ ಹೆಂಗೆ ನೀವು ಅರ್ಥ ಮಾಡ್ಕೊಂಡ್ರಿ ಸರ್? ಇಟ್ ವಾಸ್ ಚಾಲೆಂಜಿಂಗ್ ಫಾರ್ ಮೀ ಆಲ್ಸೋ. ಸೊ ಐ ನೆವರ್ ಮೆಟ್ ಎ ಕ್ಲೈಂಟ್ ಲೈಕ್ 140 kg ಹೆಂಗೆ ಟ್ರೈನ್ ಮಾಡೋದು, ಏದು ಮಾಡೋದು ಅಂತ. ಇಂಟ್ ಹ್ಯಾಡ್ ಎಕ್ಸ್ಪೀರಿಯನ್ಸ್. ಸ್ಟಡೀಸ್ ಮಾಡಿದ್ದೀನಿ, ಪ್ರಾಕ್ಟಿಕಲ್ ನಾಲೆಜ್ ಇರಲಿಲ್ಲ. ಲೈಕ್ ಥಿಯರಿಟಿಕಲ್ ನಾಲೆಜ್ ಎವ್ರಿಥಿಂಗ್ ಹ್ಯಾವ್ ಸ್ಟಡಿಡ್. ಬಟ್ ಶಿ ಹ್ಯಾಡ್ ಹೋಪ್ಸ್ ಕೆ ಮುತಾಹಿರ್ ಹತ್ರ ಅವರು ಇವರು ಮಾಡಿಸ್ತಾರೆ ಅಂತ. ಬಿಕಾಸ್ ಫ್ರಮ್ ಪಾಸ್ಟ್ ಲೈಕ್ ಅನದರ್ 2 ಸೆಂಟರ್ಶಿಪ್ ಬಿಫೋರ್ ಮೀ ಶಿ ಹ್ಯಾವ್ ವಿಸಿಟೆಡ್, ಬಟ್ ಅಲ್ಲಿ ಆಗಲ್ಲ ಅಂತ ಕಳಿಸ್ಬಿಟ್ರು. ಹೌದಾ? ಹೌದು ಸರ್. ಬೇರೆ ನಾನು ನೋಡ್ಬಿಟ್ಟೆ, ಅವರು ಈ ಜಿಮ್ನಲ್ಲಿ ಆಗಲ್ಲ ಮೇಡಮ್, ನೀವು ಬೇಡ ಬರಬೇಡಿ ಅಂತ ಹೇಳ್ಬಿಟ್ಟು. ಎಂಥ ಫೀಲಲ್ಲ ಆಗ ನಮಗೆ, ಅಂದರೆ ಹೋಪೇ ಹೊಟ್ಟೋಗ್ಬಿಡುತ್ತೆ ಅಂತ. ಸೊ ದಟ್ ಐ ಟುಕ್ ಆಸ್ ಅ ಚಾಲೆಂಜ್ ಆ್ಯಂಡ್ ವಿ ಡಿಡ್ ಇಟ್ ಆಲ್ಮೋಸ್ಟ್ ಲೈಕ್ 50 to 60 kg ವೇಟ್ ಲಾಸ್. ಯಪ್ಪ, 50 to 60 kg ವೆಯ್ಟ್ ಲಾಸು, ಹ್ಯೂಜ್. ಅದು ಹೆಲ್ದಿ ವೆಯ್ಟ್ ಲಾಸು. ಕರೆಕ್ಟ್. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಸಿ ವೆನ್ ಶಿ ಜಾಯಿನ್ ಶಿ ಹ್ಯಾಡ್ ಇನ್ಸುಲಿನ್ ರೆಸಿಸ್ಟೆಂಟ್ ಇತ್ತು, ಟೈಪ್ 2 ಡಯಾಬಿಟಿಕ್ ಇತ್ತು. ಶಿ ವಾಸ್ ಟೇಕಿಂಗ್ ಕಂಟಿನ್ಯೂಸ್ಲಿ ಇನ್ಸುಲಿನ್, ಬ್ಲಡ್ ಪ್ರೆಷರ್ ಮೇಂಟೈನ್ ಇರಲಿಲ್ಲ, ಇರ್ರೆಗ್ಯುಲರ್ ಸ್ಲೀಪು, ನೀ ಪೇನು, ಲಾಟ್ ಆಫ್ ಇಶ್ಯೂಸ್. ನೌ ಶಿ ಇಸ್ ಫಿಟ್ ಆ್ಯಂಡ್ ಫೈನ್, ಗುಡ್ ಸ್ಲೀಪ್. ಅವರೊಂದು ಕಾಂಪಿಟೇಷನ್ಗೆ ಹೋದರೆ ಫಿಕ್ಸ್ ಗೋಲ್ಡ್ ಮೆಡಲ್ ಅವ್ರಿಗೆ. ಆ ಮಟ್ಟದಲ್ಲಿದ್ದಾರೆ ಈಗ ಅವರು. ಅಟ್ ದಿಸ್ ಸ್ಟೇಜ್ ಬೇರೆಯವ್ರು ಏನು ಮಾಡ್ತಾರೆ, ಮನೆಯಲ್ಲಿ ಬೆಡ್ಡಲ್ಲಿ ಸೋಫಾಲಿ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಮೊಮ್ಮಗಳು ಆಟ ಆಡಿಸ್ಕೊಂಡು ಈಸಿ ಚೇರ್ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡಿ, ಟಿವಿ ನೋಡ್ಕೊಂಡು ಆರಾಮಾಗಿ. ಸೊ ಟ್ರಸ್ಟ್ ಮೀ, ಶಿ ಡಸ್ ಎವ್ರಿಥಿಂಗ್ ವಿಚ್ ಯು ಕಾಂಟ್ ಡೂ. ಕರೆಕ್ಟೇ. ಅವ್ರಿಗೆ ಈ ಜಿಮ್ಗೆ ಬಂದು ಬೆಳಗ್ಗೆಯಿಂದ ಇದೆಲ್ಲ ಮಾಡ್ಬೇಕಾರೆ ಅನ್ನಿಸ್ತು, ನಾನು ಯಾವಾಗ ಗುರು ಮಾಡೋದು ಇದನ್ನೆಲ್ಲ ಅಂತ. ಓ ಮೈ ಗಾಡ್, ಹ್ಯಾಟ್ಸ್ ಆಫ್ ಬೋತ್ ಆಫ್ ಯು. ಹಂಗೆ ನೋಡೋಕೆ ಹೋಗಿ. ಬಟ್ ಇವಾಗ ಏನು ಗೊತ್ತಾ, ಇವರಿಬ್ಬರು ಸೇರಿಕೊಂಡು ಇದೇ 24ನೇ ತಾರೀಕು ಭಾನುವಾರ, ಅಂದರೆ ಆಗಸ್ಟ್ 24ನೇ ತಾರೀಕು ಒಂದು ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಲೆವೆಲ್ ಚಾಂಪಿಯನ್ಶಿಪ್ ಇದು. ಏನು ವಾಟ್ ಎಕ್ಸಾಕ್ಟ್ಲಿ ಈ ಥರದ್ದೆಲ್ಲ ಏನಿದು? ಸಿ ಸರ್, ಐ ಆಲ್ವೇಸ್ ಹ್ಯಾಡ್ ಎ ಡ್ರೀಮ್ ಫಾರ್ ಲೈಕ್ ಬಾಡಿ ಬಿಲ್ಡಿಂಗ್ ಮಾಡಿಸ್ಬೇಕು, ಇದು ಮಾಡ್ಬೇಕಂತ. ಬಿಗ್ನರ್ ಆಗಿದ್ದೆ. ಸೊ ಸಡನ್ ಆಗಿ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಎಲ್ಲರೂ ಅಡ್ವಾನ್ಸ್ ಅಥ್ಲೀಟ್ಸ್ ನನ್ನ ಪಕ್ಕದಲ್ಲಿ, ಏಷ್ಯಾ ಆಡಿರೋರು, ಇಂಡಿಯಾ ಆಡಿರೋರು, ದೇ ಯೂಸ್ ಟು ಪ್ಲೇ ವಿತ್ ಮೀ. ಸೊ ಹಂಗಾಗಿ ಐ ಯೂಸ್ ಟು ಗೆಟ್ ಡಿಮೋಟಿವೇಟ್.
ಆಡೋಕ್ಕಾಗ್ತಾ ಇಲ್ಲ ಅದು ಇದು ಅಂತ. ದೆನ್ ಒನ್ ಪಾಯಿಂಟ್ ಆಫ್ ಟೈಮ್ ಐ ಜಸ್ಟ್ ಲೆಫ್ಟ್ ಲೈಕ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ಕೊಂಡೆ. ಬಾಡಿ ಬಿಲ್ಡಿಂಗ್ ಸಮಥಿಂಗ್ ಯು ಹ್ಯಾವ್ ಟು ಗಿವ್ ಕಂಪ್ಲೀಟ್ ಟೈಮ್, ಡೆಡಿಕೇಶನ್, ಮನಿ, ಎವ್ರಿಥಿಂಗ್. ಪಾಯಿಂಟ್. ಸೊ ನಾವು ಐ ಸ್ಟಾರ್ಟೆಡ್ ಥಿಂಕಿಂಗ್ ಲೈಕ್ ನನಗಾಗಿರೋರು ಬೇರೆ ಅಥ್ಲೀಟ್ಸ್ ಆ ಥರ ಆಗಬಾರ್ದು. ಸೊ ಐ ಸ್ಟಾರ್ಟೆಡ್ ಗೆಟಿಂಗ್ ಕಾಂಪಿಟೇಷನ್ ಫಾರ್ ಓನ್ಲಿ ಫಾರ್ ಬಿಗ್ನರ್ಸ್ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿದೆ. ಐ ಥಿಂಕ್ ನೋ ಒನ್ ಇನ್ ದಿಸ್ ಕಂಟ್ರಿ ಹ್ಯಾವ್ ಡನ್ ದಿಸ್ ಬಿಫೋರ್. ಐ ಆಮ್ ದ ಓನ್ಲಿ ಪರ್ಸನ್ ಹೂ ಈಸ್ ಥಿಂಕಿಂಗ್ ಫಾರ್ ಬಿಗಿನರ್ಸ್. ಅಂದ್ರೆ ಯಾರು ಈಗ ಬಾಡಿ ಬಿಲ್ಡಿಂಗ್ ಎಂಟ್ರಿ ಕೊಡ್ತಿದ್ದಾರೆ ಅವ್ರಿಗೆ ಚಾಂಪಿಯನ್ಶಿಪ್ ಇದೆ, ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡೋರಿಗೆ. ಓಕೆ ಓಕೆ, ಓ ನೈಸ್. ಸೊ ಯಾರು ಮಾಡಿ ಆ ಥರ ಮಾಡಿಲ್ಲ, ಯಾರು ಮಾಡಿಲ್ಲ. ಓಕೆ. ಸಿ ನಾವು ಯು ಕ್ಯಾನ್ ಆಲ್ಸೋ ಥಿಂಕ್ ಅಬೌಟ್ ಇಟ್. ಬಿಗ್ನರ್ಸ್, ನಾನು ಬಿಗ್ನರ್, ಇವರು ಬಿಗ್ನರ್, ಬಿಗ್ನರ್ ಜೊತೆ ಕಾಂಪಿಟೇಷನ್ ಇರುತ್ತೆ. ಹೌದು, ಕರೆಕ್ಟ್. ಇನಿಷಿಯಲಿ ಯು ಕ್ಯಾನ್ ಗ್ರೋ ಅಂಡ್ ಗೋ ಫಾರ್ ಅಡ್ವಾನ್ಸ್. ಕರೆಕ್ಟ್ ಕರೆಕ್ಟ್. ಸೊ ಬಿಗ್ನರ್ಸು ಇದೆ ಅಂಡ್ ದಿಸ್ ಟೈಮ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಅಡ್ವಾನ್ಸ್ ಲೆವೆಲ್ ಆಲ್ಸೋ. ಓಕೆ. ಸೊ ಬೋತ್ ಕ್ಯಾಟಗರೀಸ್ ಆರ್ ದೇರ್. ಓಕೆ. ಎಲ್ಲಿ ನಡೀತಾ ಇದೆ, ಯಾವತ್ತು ನಡೀತಾ ಇದೆ, ಹೇಗಿರುತ್ತೆ? 24th August RV ಡೆಂಟಲ್ ಕಾಲೇಜ್, JP ನಗರಲ್ಲಿ, ಬೆಂಗಳೂರಿನಲ್ಲಿ. ಎಸ್. ಓಕೆ. ಹೇಗಿರುತ್ತೆ, ಎಲ್ಲೆಲ್ಲಿಂದ ಬರ್ತಿದ್ದಾರೆ? ಸರ್ ಇಟ್ಸ್ ಲೈಕ್ ಫಾರ್ ಆಲ್ ಓವರ್ ನೇಷನ್, ಇಂಡಿಯಾ, ಆಲ್ ಓವರ್ ಇಂಡಿಯಾ ಇಟ್ಸ್ ಓಪನ್ ನೇಷನ್ ಮಾಡಿಸ್ತಾರೆ ಅದು, ನ್ಯಾಷನಲ್ಸ್. ಸೊ ನಾಟ್ ಓನ್ಲಿ ಬಾಡಿ ಬಿಲ್ಡಿಂಗ್, ಡೆಡ್ ಲಿಫ್ಟ್ ಇದೆ. ಓಕೆ. ಇನ್ಸ್ಪಿರೇಷನ್. ಓಕೆ. ಅಗೇನ್ ಡೆಡ್ ಲಿಫ್ಟ್ ಆಲ್ಸೋ, ಡೆಡ್ ಲಿಫ್ಟ್ ವಿ ಹ್ಯಾವ್ ಫಾರ್ ಮೇಲ್ ಅಂಡ್ ಫೀಮೇಲ್. ಓಕೆ. ಅಗೇನ್ ಫಾರ್ ಆರ್ಮ್ ರಸ್ಲಿಂಗ್ ಆಲ್ಸೋ, ಮೇಲ್ ಅಂಡ್ ಫೀಮೇಲ್. ಓಕೆ. ಸೊ ಇರೆಸ್ಪೆಕ್ಟ್ ಜೆಂಡರು ಇದೆ ನಿಮಗೆ? ಎಸ್. ಓಕೆ. ಈಗ ಸಪೋಸ್ ಯಾರೋ ಇದು ನೋಡ್ತಿರೋರು ಸಡನ್ ಆಗಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಾವು? ಸರ್ ಇನ್ಸ್ಟಾಗ್ರಾಮಲ್ಲಿ ಡೈಲಿ ಪೋಸ್ಟ್ ಆಗ್ತಾ ಇದ್ದೀವಿ. ಓಕೆ. ಆಲ್ವೇಸ್ ಯು ಕ್ಯಾನ್ ಸರ್ಚ್ ಇನ್ ಗೂಗಲ್ ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್, ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಮುತಾಹಿರ್ ಮಸಲ್ ಮ್ಯಾಡ್ನೆಸ್ ಅಂತ ನನ್ನ ಪೇಜ್ ಇದೆ. ಓಕೆ. ದೇರ್ ಯು ಕ್ಯಾನ್ ಸರ್ಚ್ ಈಚ್ ಅಂಡ್ ಎವ್ರಿ ಡೇ ಪೋಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಓಕೆ. ಇಲ್ಲಾಂದ್ರೆ ನಿಮ್ಮ ಚಾನಲ್ನಿಂದ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರು ಕಮೆಂಟ್ ಬಾಕ್ಸ್ ಅಂತೂ ಓಪನ್ ಇದೆ. ಆ ಥರದ್ದು ಯಾರೇ ಇಂಟ್ರೆಸ್ಟೆಡ್ ಆಗಿದ್ರು ಟಕ್ ಅಂತ ಒಂದು ಕಮೆಂಟ್ ಬಾಕ್ಸ್ ಹಾಕಿದ್ರೆ ಉತ್ತರ ಅಂತೂ ಗ್ಯಾರಂಟಿ ಬರುತ್ತೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಆ್ಯಂಡ್ ವಿ ಆರ್ ಗಿವಿಂಗ್ 1,15,000 rupees ಕ್ಯಾಶ್ ಪ್ರೈಸ್ ಆಸ್ ವೆಲ್. ವಾವ್, ಇದು ತುಂಬ ದೊಡ್ಡ ಮೋಟಿವೇಶನ್ ಇದು. ಆಫ್ ಕೋರ್ಸ್ 1,50,000 ವಿನ್ನರ್ಸ್ಗೆ ಕ್ಯಾಶ್ ಪ್ರೈಸ್. 1,15,000. ಓಕೆ, ಸಾರಿ, ಕರೆಕ್ಷನ್. 1,15,000. ಓಕೆ. ಆಮೇಲೆ ಸೊ ಸ್ಟಾರ್ಟೆಡ್ ಫ್ರಮ್ ದ ವೆರಿ ಸ್ಮಾಲ್ ಸ್ಟೇಜ್, ಜಿಮ್ ಇಂದ ಸ್ಟಾರ್ಟ್ ಮಾಡಿದ್ವಿ. ದೆನ್ ನೆಕ್ಸ್ಟ್ ಇನ್ BBMP ಪಾರ್ಕ್ ಅಲ್ಲಿ ಮಾಡಿದ್ವಿ. ಓಕೆ. ದಿಸ್ ಟೈಮ್ ಐ ಹ್ಯಾವ್ ಪ್ಲಾನ್ ಫಾರ್ ಲೈಕ್ ವಿತ್ ಹೆಲ್ಪ್ ಬಿಗ್ ಲೆವೆಲ್. ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್ ಲೆವೆಲ್. ಕ್ರಾಸಿಂಗ್ ಆಲ್ ದ ಲೆವೆಲ್. ಅದೇ ಹೇಳಿದೆ, ನೆಕ್ಸ್ಟ್ ಲೆವೆಲ್. ಸೊ ಬ್ರ್ಯಾಂಡ್ ಹೆಸರು ಹೇಳ್ಬೋಣ ಅಲ್ಲ, ನೆಕ್ಸ್ಟ್ ಲೆವೆಲ್. ಟೇಕಿಂಗ್ ನೆಕ್ಸ್ಟ್ ಲೆವೆಲ್. ಓಕೆ, ನೆಕ್ಸ್ಟ್ ಲೆವೆಲ್. ಸೊ ಫರ್ದರ್ ಇಟ್ ಮೈ ಬಿ ಲೈಕ್ ನೆಕ್ಸ್ಟ್ ಇಯರ್ ಐ ಮೈ ಟೇಕ್ ಇನ್ ಪ್ಯಾಲೇಸ್ ಗ್ರೌಂಡ್. ವಾವ್, ಓಕೆ. ಈವನ್ ಮೋರ್ ಬಿಗರ್. ನೈಸ್. ಪುಣ್ಯಕ್ಕೆ ಪಾರ್ಟಿಸಿಪೇಟ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿಲ್ವಾ? ಅಲೋಡ್ ಇಲ್ಲ, ಬಿಗ್ನರ್ಸ್ಗೋಸ್ಕರ ಅಲ್ಲ. ಶೀಸ್ ವರ್ಲ್ಡ್ ಚಾಂಪಿಯನ್. ಸೊ ಗೋಲ್ಡ್ ಮೆಡಲ್ ಯಾರಿಗೋ ಸಿಗ್ಬೋದು, ಈ ಅವರಿದ್ರೆ ಗೋಲ್ಡ್ ಮೆಡಲ್ ತಗೊಳ್ಳೋ ಕಷ್ಟ ಅಲ್ಲ, ಅವರಿದ್ರೆ ಅದು ನಮಗೆ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಅಲ್ಲ. ಸೊ ಹಾಗಾಗಿ ಚಾನ್ಸಸ್ ಇದೆ. ಸೊ ಏಜ್ ಕ್ಯಾಟಗರಿ ಏನಾರು ಇದೆಯಾ? ಸರ್ ಬಿಗ್ನರ್ಸ್ ಅಲ್ಲಿ ಏಜ್ ಕ್ಯಾಟಗರಿ ಏನಿಲ್ಲ. ಓಕೆ. ಸೊ ಎವ್ರಿ ಒನ್ ಇಸ್ ಲೈಕ್ ಫಸ್ಟ್ ಟೈಮ್ ಕಾಂಪಿಟಿಂಗ್, ಎನಿ ಒನ್ ಕ್ಯಾನ್ ಪಾರ್ಟಿಸಿಪೇಟ್. ಬಟ್ ವೇಟ್ ಕ್ಯಾಟಗರೀಸ್ ಇದೆ. ಓಕೆ. 55 to 60, 60 to 65 kg. ಸೊ ಈ ಥರ ವೇಟ್ ಕ್ಯಾಟಗರೀಸ್ ಇದೆ. ಓಕೆ. ಎಷ್ಟು ಕ್ಯಾಟಗರೀಸ್ ಆ ಥರ? ಅರೌಂಡ್ 5-6 ಕ್ಯಾಟಗರೀಸ್. ಓಕೆ ಓಕೆ. ಬಟ್ ಅವ್ರನ್ನ ಹೇಗೆ ಕ್ರಾಸ್ ಚೆಕ್ ಮಾಡ್ತೀರಾ ಇವ್ರು ಬಿಗ್ನೆಸ್ ಅಂತ? ಸರ್ ಒನ್ ಡೇ ಬಿಫೋರ್ ಚೆಕ್ ಇರುತ್ತೆ. ಆ್ಯಂಡ್ ದೋಸ್ ಆರ್ ವಿನ್ನಿಂಗ್, ಅವ್ರನ್ನ ಹಿಸ್ಟ್ರಿ ಎಲ್ಲ ಚೆಕ್ ಮಾಡ್ತೀವಿ. ಓಕೆ. ದೇ ಆರ್ ಲೈಕ್ ಕಾಂಪಿಟಿಂಗ್ ಏನಿಲ್ಲ, ಆಲ್ರೆಡಿ ಕಾಂಪೀಟ್ ಮಾಡಿದ್ದಾರೆ, ಎಲ್ಲರೂ ಚೆಕ್ ಮಾಡಲ್ಲ. ಯಾರು ಟಾಪ್ 3 ವಿನ್ ಆಗಿದ್ದಾರೆ ಅವ್ರು ಚೆಕ್ ಮಾಡಿದ್ರೆ, ಇಫ್ ಸಮನ್ ಇಸ್ ಡೂಯಿಂಗ್ ಫ್ರಾಡ್ ಆರ್ ಸಮಥಿಂಗ್, ಜಡ್ಜಸ್ ಇರ್ತಾರೆ ಆನ್ ಸ್ಟೇಜ್, ದೇ ಸ್ಟಾರ್ಟ್ ಶೌಟಿಂಗ್. ನಂಗೆ ಅನಿಸ್ತಿರೋದೇನು ಗೊತ್ತಾ, ಈ ಇವೆಂಟ್ ನಾನು ಕವರ್ ಮಾಡಬೇಕು ಅಂತ. ವೆಲ್ಕಮ್. ಆ್ಯಕ್ಚುಲಿ ಹೇಗಿರುತ್ತೆ ಅಂತ ನಮ್ಮ ಜನಕ್ಕೆ ತೋರಿಸೋಣ ಅಲ್ಲ, ಸುಮ್ಮನೆ ನಿಮ್ಮ ಜೊತೆ ಮಾತಾಡೋದಷ್ಟೇ ಅಲ್ಲದೆ ಈ ಥರದ್ದೆಲ್ಲ ಒಂದು ಬಾಡಿ ಬಿಲ್ಡಿಂಗು, ವೆಯ್ಟ್ ಲಿಫ್ಟಿಂಗ್ ಎಲ್ಲ ಹೇಗಿರುತ್ತೆ ಅನ್ನೋದೊಂದು ಜನಕ್ಕೊಂದು ಆನ್ ನ್ಯೂಸು ಯು ಕ್ಯಾನ್ ಎಕ್ಸ್ಪೆಕ್ಟ್. ಅದು 24ನೇ ತಾರೀಕು ಶೋ ಮುಗಿದ ಮೇಲೆ ನಾವು 25, 26, 27 ಹಾಕ್ತೀವಿ ನಾವು ಇದನ್ನು, ಜನ ನೋಡಲಿ ಹೇಗಿರುತ್ತಿದೆಲ್ಲ ಅಂತ. ಸೊ ಹೆಣ್ಮಕ್ಳು ಹೇಗಿದ್ದಾರೆ ನಿಮ್ಮ ಪ್ರಕಾರ ಲಕ್ಷ್ಮಿ ಅವರ ಇವಾಗಿನ ಟ್ರೆಂಡಲ್ಲಿ ಕಲಿಯೋ, ಅಂದರೆ ಈ ಥರ ಫಿಟ್ನೆಸ್ ಮಾಡೋದ್ರಲ್ಲಿ ಮತ್ತು ವೆಯ್ಟ್ ಲಿಫ್ಟಿಂಗಲ್ಲಿ? ಸರ್ ಈಗ ಮುಂದೆ ಬರ್ತಾ ಇದ್ದಾರೆ. ಓಕೆ. ಆಫ್ಟರ್ ಸೀಯಿಂಗ್ ಮೀಡಿಯಾ, ಆಫ್ಟರ್ ಸೀಯಿಂಗ್ ನ್ಯೂಸ್ ಎಲ್ಲ ನೋಡ್ಬಿಟ್ಟು, ಇನ್ಸ್ಟಾ ಎಲ್ಲ ನೋಡ್ತಾ ಇದ್ದಾರೆ. ಸೊ ನಾವು ಏನೋ ಅಂತಾರು ಒಂದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ಹೆಣ್ಮಕ್ಳೆಲ್ಲ ತುಂಬಾ ಜನ ಈಚೆ ಬರ್ತಾ ಇದ್ದಾರೆ. ಜಿಮ್ ಫ್ರೀಕ್ ನೋಡಿದೀವಿ ನಾವು, ಅಂದ್ರೆ ತುಂಬಾ ಜನ ಫಿಟ್ನೆಸ್ ಅಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆಗ್ಲೇ ಮೆನ್ಷನ್ ಮಾಡಿದ್ರು ಮುತಾಹಿರು, ಅಂದ್ರೆ ಹೆಲ್ದಿಯಾಗಿ ಫಿಟ್ನೆಸ್ ಮಾಡೋದು ಬೇರೆ, ಸುಮ್ಮನೆ ಫಿಟ್ ಆಗಿರೋದು ಬೇರೆ ಅಂತ. ಸೊ ಆ ಥರದ್ದು ಎಫರ್ಟ್ ಹೇಗಿದೆ ಅಂತ? ಇಲ್ಲ ಸರ್, ಯಾಕಂದ್ರೆ ಡೆಡ್ ಲಿಫ್ಟ್ಸ್ ಎಲ್ಲ ಈಗ ನೀವು ನೋಡಿ ಅವತ್ತು ಬರ್ತಿರಲ್ಲ 24th, ಸೊ ನಿಮಗೆ ಗೊತ್ತಾಗತ್ತೆ ಹೆಣ್ಮಕ್ಳು ಎಷ್ಟು ಮುಂದೆ ಇದ್ದಾರೆ ಅಂತ. ನಾನು ಇವ್ರ ಮುಂದೆ ನಿಂತು ಮಾತಾಡೋಕ್ಕೆ ಶುರು ಮಾಡಿದ್ರೆ ಒಂದು ಸ್ವಲ್ಪ ಹಿಂಗೆ ನಿಂತ್ಕೋಬೇಕು, ಬಿಕಾಸ್ ಫಿಟ್ಟಾಗಿ ಕಾಣಬೇಕು ಅಂತ. ಬಟ್ ಆಗಲೇ ಹೇಳಿದಾಗೆ ಅದು ವಿತಿನ್ ಅಸ್ ನಮಗೆ ಬರಬೇಕು, ನಾವು ಇನಿಷಿಯೇಟ್ ಮಾಡಬೇಕು, ನಾವು ಮಾಡಬೇಕು ಆ ಥರದ್ದು ಏನಾದರೂ ಅಂತ. ಎನಿಥಿಂಗ್ ಟು ಟೆಲ್, ಆ ಥರದ್ದೆಲ್ಲ ಆಸಕ್ತಿ ಇರೋರಿಗೆ ಕೊನೆಯದಾಗಿ ಏನಾದ್ರು ಹೇಳಬೇಕಾ ಲಕ್ಷ್ಮಿ ಅವರು? ನಿಮ್ಮ ಥರ ಯಾರೋ ನಮ್ಮ ಕೈಲಿ ಆಗಲ್ಲ ಅಂತ ಯೋಚನೆ ಮಾಡಿದವರು, ಅದಾದ್ಮೇಲೆ ಸಾಧನೆ ಮಾಡಬೇಕು ಅಂತ ಅಂತಿರೋರು, ಅವ್ರಿಗೇನಾದರೂ ಹೇಳಬೇಕಾ ಲಕ್ಷ್ಮಿ? ಇಲ್ಲ ಸರ್, ಆಗಲ್ಲ ಅಂತ ಹೇಳಲೇಬಾರ್ದು ಸರ್. ನಾನು ಹೇಳ್ತೀನಲ್ಲ, ಮೈಂಡ್ ಸೆಟ್, ಎಲ್ರದ್ದು ಮೈಂಡ್ ಸೆಟ್ ಅಷ್ಟೇ ಅದು. ಯಾವುದು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಲ್ಲ, ಇಲ್ಲ, ನೀವು ಮಾಡ್ಬೋದು, ಹೆಣ್ಮಕ್ಳು ಏನಾದರೂ ಮಾಡ್ಬೋದು ಸರ್, ಮುಂದೆ ಬರಬೇಕು ಅಷ್ಟೇ.
ಮಾಡೋ ಮನಸ್ಸಿರ್ಬೇಕು, ಮನ್ಸಿರ್ಬೇಕು, ಸಪೋರ್ಟ್ ಮಾಡೋರು ಇರಬೇಕು. ಸಪೋರ್ಟ್ ಇಲ್ಲ ಒಬ್ರೊಬ್ರಿಗೆ ಇರ್ತಾರೆ ಸರ್, ಒಬ್ರೊಬ್ರಿಗೆ ಇಲ್ಲ ಆದ್ರೆ ನೀವೇ ಮೋಟಿವೇಟ್ ಹಾಕೋಬೇಕು. ಐ ಕ್ಯಾನ್ ಡೂ ಅಂತ ಈಚೆ ಬಂದ್ಬಿಟ್ಟು. ಒಂದು ಸಣ್ಣ ಅವಕಾಶ ಕೊಟ್ರೆ ನಿಮ್ಮ ಯಜಮಾನ್ರಿಗೆ ಏನು ಹೇಳ್ಬೇಕು ನೀವು? ಥ್ಯಾಂಕ್ ಯು. ಪ್ರೀತಿಯಿಂದ ಏನಾರು ಹೇಳ್ಬೇಕು ತಾನೆ, ಸುಮ್ಮನೆ ಥ್ಯಾಂಕ್ ಯು ಅಂದ್ಬಿಟ್ರೆ? ಇಲ್ಲ ಸರ್, ಪ್ರೀತಿ ಒಳಗಡೆ ಇರುತ್ತೆ. ನನಗೆ ಯಾಕೆ ಅಂದರೆ ಈ ಥರದ ಹೆಣ್ಮಕ್ಳು ಭಾಳ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾರೆ. ಬಿಕಾಸ್ ಅವರ ಫ್ರೇಮ್ ಏನಿದೆ ಅದು ಕಂಫರ್ಟ್ ಝೋನ್ ಅಲ್ಲ. ಅದರಿಂದ ಆಚೆ ಬಂದು ಒಂದು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಆ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಂಡು ಅಚೀವ್ ಮಾಡೋದಿದೆಯಲ್ಲ, ಆ ಸಾಲಲ್ಲಿ ಲಕ್ಷ್ಮಿಯವ್ರು ನಮಗೆ ತುಂಬ ಮೇಲ್ ಕಾಣಿಸ್ತಾರೆ. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಆ್ಯಂಡ್ ವಿ ಪ್ರೌಡ್ ಆಫ್ ಯು ಲಕ್ಷ್ಮಿ ಅವರೇ. ಬಿಕಾಸ್ 55ನೇ ವಯಸ್ಸು, ಗೋಲ್ಡ್ ಮೆಡಲಿಸ್ಟ್, ಏನೋ ಪವರ್ ವೆಯ್ಟ್ ಲಿಫ್ಟಿಂಗಲ್ಲಿ ವಿಶ್ವ ಮಟ್ಟದಲ್ಲಿ. ಆಲ್ ದಿ ಬೆಸ್ಟ್. ಕಜಾಕಿಸ್ತಾನದಲ್ಲಿ. ಸೊ ಹಾಗಾಗಿ ವಿ ಆಲ್ ಪ್ರೌಡ್ ಆಫ್ ಯು ಮೇಡಮ್. ಆ್ಯಂಡ್ ನಿಮ್ಮ ಈ ಶ್ರಮ ಇನ್ನೂ ಹೆಚ್ಚೆಚ್ಚಾಗಲಿ ಮತ್ತು ನಿಮ್ಮಿಂದ ತುಂಬ ಜನ ಹೆಣ್ಮಕ್ಳು ದೊಡ್ಡ ಸ್ಫೂರ್ತಿ ಪಡೀಲಿ ಅಂತ ಆಸೆ ಪಡ್ತೀವಿ ನಾವು. ಅದಕ್ಕೆ ಅಷ್ಟೇ ಸ್ಫೂರ್ತಿ ಅಂದರೆ ಅವರ ಎಡಭಾಗದಲ್ಲಿ ಕೂತಿರುವಂಥ ಟ್ರೈನರ್ ಮಿಸ್ಟರ್ ಮುತಾಹಿರ್ ಎನಿಥಿಂಗ್ ಟು ಟೆಲ್. ಈ ಥರದ್ದೆಲ್ಲ ಹೆಣ್ಮಕ್ಳು ಯಾರೋ ಇರ್ತಾರೆ, ಎಲ್ಲೋ ಕೂತಿರ್ತಾರೆ, ನಮ್ಗೆ ಆಗಲ್ಲ, ಲೈಫ್ ಹೋಯ್ತು ಅಂದ್ಕೊಳ್ಳೋರು ಏನಾದ್ರು ಮಾಡೋಕ್ಕೆ ಸಾಧ್ಯ ಇದೆಯಾ? ಸಿ ಸ್ಪೆಷಲಿ ಫೀಮೇಲ್ಸ್ ಏನು ಮಾಡ್ತಾರೆ, ಲೈಕ್ ದೋಸ್ ಹ್ಯಾವ್ ಹೆಲ್ತ್ ಇಶ್ಯೂ, ಪಿ ಸಿ ಓ ಡಿ ಇವೆಲ್ಲ ಅವರು ಫಸ್ಟ್ ಥಿಂಗ್ ದೆ ಪ್ರಿಫರ್ ಟು ಗೋ ಹಾಸ್ಪಿಟಲ್ಸ್, ಮೆಡಿಕಲ್ಸ್, ಗೈನಕಾಲಜಿ ಹತ್ರ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಇಟ್ಸ್ ಗುಡ್, ಯು ಗೋ ಆ್ಯಂಡ್ ಕನ್ಸಲ್ಟ್ ದ ಬ್ಯಾಕ್ ಸೈಡ್ ವಾಟ್ ಯು ಆರ್ ಕನ್ಸ್ಯೂಮಿಂಗ್ ಟ್ಯಾಬ್ಲೆಟ್ಸ್, ಅದೆಲ್ಲ ಅಗೇನ್ ಯು ಪುಟಿಂಗ್ ಆನ್ ವೇಟ್, ಯು ನಾಟ್ ಗೆಟಿಂಗ್ ಕ್ಯೂರ್ ಎನಿವೇ. ಕ್ಯೂರ್ ಸಿಗ್ತಾಯಿಲ್ಲ ನಿಮಗೆ, ಅಗೇನ್ ಯು ಪುಟಿಂಗ್ ಆನ್ ವೇಟ್. ಮೆಡಿಸಿನ್ ಸ್ಟಾಪ್ ಮಾಡಿದ್ರೆ ಅಗೇನ್ ಯು ಗೆಟಿಂಗ್ ಬ್ಯಾಕ್ ಟು ಸೇಮ್ ಪೊಸಿಷನ್ ಹೆಂಗಿತ್ತು. ಬಟ್ ಫಿಟ್ನೆಸ್ ಇಸ್ ಸಮಥಿಂಗ್ ಲೈಕ್ ಯು ಗೆಟ್ ಕ್ಯೂರ್. ಇಮಿಡಿಯೇಟ್ ಆಗಲ್ಲ, ಬಟ್ ಮೇಕ್ ಶೋರ್ ಇಟ್ ವಿಲ್ ಗೋ ಅಪ್. ಐ ಹ್ಯಾವ್ ಸೋ ಮೆನಿ ಕ್ಲೈಂಟ್ಸ್ ವೇಟ್ ರೆಡ್ಯೂಸ್ ಆಗ್ತಾ ಇಲ್ಲ, ದೇ ಟ್ರೈ ಆಲ್ ದ ಪಾಸಿಬಲ್ ವೇಸ್, ರೆಡ್ಯೂಸ್ ಆಗಲ್ಲ. ದೇ ಕಮ್ ಟು ಮೀ, ಐ ಮೇಕ್ ಶೋರ್ ಡೂ ದಟ್. ದೇರ್ ಇಸ್ ಸ್ಮಾಲ್ ಥಾಟ್, ವೆನ್ ಫಿಟ್ನೆಸ್ ಇಸ್ ಎಕ್ಸ್ಪೆನ್ಸಿವ್, ಟ್ರೈ ಇಲ್ನೆಸ್. ಓಕೆ, ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಕಮ್ ಟು ಮೈ ಜಿಮ್ ಓನ್ಲಿ, ವೇರ್ ಎವರ್ ಯು ಆರ್. ಕರೆಕ್ಟ್. 500ಗೂ ಇದೆ, 1000 ರೂಪೀಸ್ಗೂ ಇದೆ ಪರ್ ಮಂತ್. ಗಿವ್ ಯು 40 minutes ಅಷ್ಟಿಲ್ವಾ ನಿಮ್ಮ ಡೈಲಿ ರೂಟೀನಲ್ಲಿ? ಯು ಕ್ಯಾನ್ ಸ್ವೈಪ್ ರೀಲ್ಸ್, ಇದು ಮಾಡ್ತೀರಾ, ಕರೆಕ್ಟ್, ಚಿಟ್ ಚಾಟ್ ಮಾಡ್ತೀರಾ, ಯು ಗೋ ಫಾರ್ ಅ ಟೀ, ಯು ಗೋ ಫಾರ್ ಅ ಸ್ಮೋಕ್, ಎವ್ರಿಥಿಂಗ್ ಯು ಕ್ಯಾನ್ ಡೂ, ಬಟ್ ಯು ಆರ್ ನಾಟ್ ಟ್ರೈಯಿಂಗ್ ಫಾರ್ ಯುವರ್ ಸೆಲ್ಫ್. ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್, ರೈಟ್? ರೈಟ್ಲಿ ಸೈಡ್. ಹೆಲ್ತ್ ಇಸ್ ವೆಲ್ತ್ ಅಂತ ಅಷ್ಟಿಲ್ಲದೆ ಹೇಳಿಲ್ಲ ಅಂತ ಅನ್ಸುತ್ತೆ. ಅವ್ರು ನೋಡಿ ತುಂಬ ಚೆನ್ನಾಗಿ ಹೇಳಿದ್ರು. ನನ್ನ ಸೆಂಟ್ರಿಗೆ ಬನ್ನಿ ಅಂತಲ್ಲ, ಬಟ್ ನೀವು ಹೆಲ್ತ್ ಕಡೆ ಗಮನ ಹರಿಸಿ, ಆ ಥರದ್ದಿರೋ ಒಳ್ಳೆ ಸೆಂಟ್ರ್ಗಳಿಗೆ ಹೋಗಿ, ನೀವು ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಬಟ್ ನಂಗೆ ಈಗ ಅನಿಸಿರೋದು, ನನ್ನ ಶೋ ಮುಗಿಬೇಕಾದ್ರೆ ಎಂಡಲ್ಲಿ ಅವರ ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ ಅಡ್ರೆಸ್ ಹಾಕ್ತೀನಿ ನಾನು. ಬಿಕಾಸ್ ಯಾರೋ ಈ ಥರದೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ಎಲ್ಲೋ ಯಾರಿಗೋ ಹೆಲ್ಪ್ ಆಗಲಿ ಅಂತ. ಸೊ ಹಾಗಾಗಿ ನಂದು ಈ ಶೋನ ಥ್ಯಾಂಕ್ ಯು ಅಂತ ನಿಮ್ಗೆ ಹೇಳಿದ್ಮೇಲೆ ಫುಲ್ ಪ್ಲೇಟಲ್ಲಿ ಅವ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹಾಕಿರ್ತೀನಿ. ಎನಿಬಡಿ ಆ ಥರದ್ದು ಯಾರಿಗೋ ಬೇಕು, ನಾನು ಹೆಲ್ತ್ ಸರಿ ಮಾಡ್ಕೋಬೇಕು ಅಂದರೆ ಯು ಕ್ಯಾನ್ ಪರ್ಸ್ನಲಿ, ಆಮ್ ರೈಟ್, ಪರ್ಸ್ನಲಿ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮನ್ನು. ವಾ, ಐ ಯೂಸ್ ಟು ಸ್ಪೆಂಡ್ 25,000 to 30,000 ಫಾರ್ ಮೆಡಿಸಿನ್ಸ್. ನೌ ಝೀರೋ. ಶಿ ಸೆಡ್ ಝೀರೋ. ಎಲ್ಲ ರಿವರ್ಸ್ ಮಾಡಿದ್ದೀನಿ ನಾನು. ಯಾವ BP ಇಲ್ಲ, ಶುಗರ್ ಇಲ್ಲ, ಇನ್ಸುಲಿನ್ ಮುಟ್ಟೋದೇ ಇಲ್ಲ, ಆ್ಯಂಡ್ ಯಾವುದು ಬೋನು, ಸುಸ್ತು ಏನೂ ಇಲ್ಲ. ಬೆಸ್ಟ್ ಥಿಂಗ್ ಇಸ್ ಗುಡ್ ಸ್ಲೀಪ್ ಶಿ ಇಸ್ ಗೆಟಿಂಗ್ ಅಟ್ ದಿಸ್ ಏಜ್. ನೈಸ್ ಸ್ಲೀಪ್, ನೋ ಡ್ರೀಮ್ಸ್. ತಲೆ ದಿಮ್ಮೇಲಿಟ್ರೆ ಮಾರ್ನಿಂಗ್ ಎಚ್ಚರ ಆಗುತ್ತೆ. ಅಲ್ಲಿ ತನಕ ಬೇರೆ ಎಲ್ಲೋ ಇರ್ತೀರಲ್ಲ, ಯಾವುದೋ ಲೋಕದಲ್ಲಿ. ದಟ್ಸ್ ದ ಬ್ಯೂಟಿಫುಲ್ ಸ್ಲೀಪ್ ವಾಟ್ ಐ ಗೆಟ್. ಥ್ಯಾಂಕ್ ಯು ಮೇಡಮ್, ಬಿಕಾಸ್ ನೀವು ಇನ್ಸ್ಪೈರ್ ಮಾಡ್ತಿದ್ದೀರಾ ತುಂಬ ಜನಕ್ಕೆ. ಈ ಜರ್ನಿ ಕಂಟಿನ್ಯೂ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಮುತಾಹಿರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಸೊ ಅಟ್ ಲಾಸ್ಟ್ ಮೂವ್ಮೆಂಟ್ ಇಸ್ ಅ ಥೆರಪಿ. ಕೆಲವೊಂದು ಶೋಗಳು ಹಾಗೇನೆ, ನಮಗೊಂದು ಸ್ವಲ್ಪ ಆ ಶೋ ಮುಗಿದ ಮೇಲೆ ಒಂದು ಖುಷಿನೆಸ್ ಸಿಗುತ್ತಲ್ಲ, ಒಂದು ಸಾರ್ಥಕತೆ ಸಿಗುತ್ತಲ್ಲ, ಆ ಥರದ್ದೊಂದು ಎಪಿಸೋಡ್ ನಮ್ಮ ಹೆಣ್ಣುಮಗಳು ಲಕ್ಷ್ಮಿಯವ್ರ ಜೊತೆ ಈ ಶೋ ಮಾಡಿದ್ಮೇಲೆ. ಲಕ್ಷ್ಮಿಯವ್ರ ಥರ ತುಂಬ ಜನ ಯೋಚನೆ ಮಾಡ್ತಿರ್ತೀರ, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ. ಪಕ್ಕಕ್ಕಿಡಿ, ನಿಮಗೂ ಒಂದು ಲೈಫ್ ಇದೆ, ನೆನಪಿರಲಿ. ನಾಳೆ ಅನ್ನೋದೊಂದಿದೆ, ನೆನಪಿರಲಿ. ಆ ನಾಳೆ ಏನು ಮಾಡಬೇಕು ಅದು ನಿಮ್ಮ ಕೈಲಿದೆ. ಅದಕ್ಕೊಂದಷ್ಟು ಪೂರಕವಾಗಿ ಇವತ್ತು ನಾವು ಮಾತಾಡೋದು ನಿಮ್ಗೆ ಸಹಾಯ ಆಗೋದಾದರೆ ನಮ್ಮ ಶ್ರಮ ಸಾರ್ಥಕ. ಕಮೆಂಟ್ ಬಾಕ್ಸ್ ಓಪನ್ ಇದೆ, ನಿಮಗೇನಿಸ್ತು ಕಮೆಂಟ್ ಮಾಡಿ. ಇಲ್ಲಿಗೆ ಸ್ಪೆಷಲ್ ಎಪಿಸೋಡ್ ನ್ಯೂಸು. ನಾನು ಹರೀಶ್ ನಾಗರಾಜು ಮುಗಿಸಿ ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಮಸ್ಕಾರ. ಶುರು ಮಾಡ್ತೀನಿ ನಾನು ಜಿಮ್ನ. ಲೆಟ್ಸ್ ಟ್ರೈ. ಯಾಕಾಗಬಾರ್ದು? ಹೆಲ್ತ್ ಇಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ನಮಸ್ಕಾರ.